ಗ್ರಾಮ ಪಂಚಾಯತಿಯ ರಂಗಮಂದಿರ ಆವರಣದಲ್ಲಿ 2024-25ನೇ ಸಾಲಿನಲ್ಲಿ ನಡೆದಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15 ಹಣಕಾಸು ಯೋಜನೆಗಳಿಂದ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿರ್ತೀವಿ. ಗ್ರಾಮ ಸಭೆಯನ್ನು ಪ್ರಾರಂಭ ಮಾಡುವ ಮುನ್ನ ನಾಡಗೀತೆಯೊಂದಿಗೆ ಪ್ರಾರಂಭ ಮಾಡಬೇಕಾಗಿರ್ತದೆ. ಆದ್ರಿಂದ ದಯಮಾಡಿ ಎಲ್ಲರೂ ಎದ್ದು ನಾಡಗೀತೆಗೆ ಗೌರವ ಸೂಚಿಸುವ ಮುಖಾಂತರ ಸಭೆಯನ್ನು ಪ್ರಾರಂಭ ಮಾಡಬೇಕು ಅಂತ ಈ ಮೂಲಕ ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಈ ದಿನದ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ನೋಡಲ್ ಅಧಿಕಾರಿಗಳಾದ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿಗಳು, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮಳವಳ್ಳಿಯವರ ಅಧ್ಯಕ್ಷತೆ ಹಮ್ಮಿಕೊಂಡಿರ್ತೀವಿ. ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ಈ ಸಭೆಗೆ ನಮ್ಮ ಇಟ್ಟಳ್ಳಿ ಕೊಪ್ಪಳ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ದಾಸಗೌಡ ಸರ್ ಬಂದಿದ್ದಾರೆ. ಅವರು ಕೂಡ ಸಭೆಯ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಸಾಮಾಜಿಕ ಪರಿಸರದ ಗ್ರಾಮ ಸಭೆಯ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀಮತಿ ರೂಪಾ ಮೇಡಮ್ ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಸಭೆಯ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀ ವಿಜಯ್ ಕುಮಾರ್ ಸರ್ ಅವರಿಗೂ ಕೂಡ ಸಭೆಯ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಸಭೆಯಲ್ಲಿ ಉಪಸ್ಥಿತರಿರುವ ಗ್ರಾಮದ ಹಿರಿಯರಾದ ಲೋಕೇಶ್ ಅವರಿಗೂ ಕೂಡ ಸಭೆಯ ಪರವಾಗಿ
ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ತಾಂತ್ರಿಕ ಸಂಯೋಜಕರಾದ ಶ್ರೀ ಸುವರ್ಣ ಸರ್ ಬಂದಿದ್ದಾರೆ. ಅವರು ಕೂಡ ಸಭೆಯ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ವಹಿಸುತ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳಾದ ರಾಮಕೃಷ್ಣ ಸರ್ ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಸಭೆಯ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಸಭೆಯ ಕೇಂದ್ರ ಬಿಂದುಗಳಾಗಿ ಆಗಮಿಸಿರುವಂತಹ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗೌರವಾನ್ವಿತ ಚುನಾಯಿತ ಪ್ರತಿನಿಧಿಗಳು, ಗ್ರಾಮಸ್ಥರುಗಳು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಸ್ತ್ರೀ ಶಕ್ತಿ ಗುಂಪಿನ ಸದಸ್ಯರುಗಳು, ಉದ್ಯೋಗ ಚೀಟಿ ಹೊಂದಿರುವ ಕೂಲಿ ಕಾರ್ಮಿಕರು, ಕಾಯಕ ಬಂಧುಗಳು, ಸಂಜೀವಿನಿ ಕುಟುಂಬ ಸದಸ್ಯರುಗಳು ಹಾಗೂ ನಮ್ಮ ಸಾಮಾಜಿಕ ಪರಿಸರ ಗ್ರಾಮ ಸಭೆಯ ವಿಆರ್ಪಿಗಳು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಸಭೆಯ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಸಭೆಯನ್ನು ಪ್ರಾರಂಭವನ್ನು ಮಾಡೋಣ. ಈ ಗಿಡಕ್ಕೆ ನೀರು ಏರೋದ್ರ ಮುಖಾಂತರ ಸಭೆಯನ್ನು ಉದ್ಘಾಟನೆ ಮಾಡಬೇಕು ಅಂತ ವೇದಿಕೆ ಮೇಲಿರುವ ಎಲ್ಲರೂ ಕೂಡ ಈ ಮೂಲಕ ಕೋರ್ಕೋತೀನಿ. ಉದ್ಘಾಟನೆಯನ್ನು ನೆರವೇರಿಸಿದಂತ ವೇದಿಕೆ ಮೇಲಿನ ಗಣ್ಯರಿಗೆ ಎಲ್ಲರಿಗೂ ಧನ್ಯವಾದಗಳು. ಕರಪತ್ರ ಓದುವುದು ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ಮಂಡ್ಯ, ತಾಲೂಕ್ ಪಂಚಾಯತ್ ಮಳವಳ್ಳಿ, ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಬೆಂಗಳೂರು, ಇಟ್ನಳ್ಳಿ ಗ್ರಾಮ ಪಂಚಾಯತ್ ಕಾರ್ಯಾಲಯ, ಕಿರ್ಗಾಂವ್ ಹೋಬಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15 ಹಣಕಾಸು ಯೋಜನೆಯ ಹಾಗೂ ರಾಜ್ಯ ಹಣಕಾಸು ಆಯೋಗದ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್ ಕಾಮಗಾರಿಗಳು ಹಾಗೂ ಇತರೆ ವೆಚ್ಚಗಳ ಸಾಮಾಜಿಕ ಪರಿಶೋಧನೆ ಆಹ್ವಾನ ಪತ್ರಿಕೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮಂಡ್ಯರವರ ಆದೇಶದಂತೆ ಸರ್ಕಾರದ ಆದೇಶದ ಪತ್ರದಂತೆ 2024-25 ಸಾಲಿನ ಸಾಮಾಜಿಕ ಪರಿಶೋಧನೆಯನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15 ಹಣಕಾಸು ಯೋಜನೆಯ ವಿವಿಧ ಹಂತದ ಅನುಷ್ಠಾನ, ಕಾಮಗಾರಿ ನಿರ್ವಹಣೆ ಮತ್ತು ಸೂಕ್ತ ದಾಖಲಾತಿಗಳನ್ನು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಮಂಡಿಸಿ ಯೋಜನೆಯಡಿ ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಜನರ ಸಹಭಾಗಿತ್ವವನ್ನು ಕಾಪಾಡಬೇಕಾಗಿರುತ್ತದೆ. ಅದೇ ರೀತಿ ಇಟ್ನಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದಿನಾಂಕ 1-4-2024 31-3-2025 ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಅನುಷ್ಠಾನ ಮಾಡಿದ ಕಾಮಗಾರಿಗಳು ಮತ್ತು 2024-25 ಸಾಲಿನಲ್ಲಿ 15 ಹಣಕಾಸು ಯೋಜನೆಯಡಿ ಅನುಷ್ಠಾನ ಮಾಡಿದ ಕಾಮಗಾರಿಗಳನ್ನು ಸಾಮಾಜಿಕ ಪರಿಶೋಧನೆ ಮಾಡಲು ದಿನಾಂಕ 16-3-2026 18-3-2026 ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಪರಿಶೋಧನೆಯನ್ನು ನಡೆಸಿ ನಂತರ ನೋಡಲ್ ಅಧಿಕಾರಿಗಳ ಅಧ್ಯಕ್ಷತೆಯನ್ನು ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ. ಗ್ರಾಮ ಸಭೆ ನಡೆಯುವ ಸ್ಥಳ ದಿನಾಂಕ 20-3-2026 ಶುಕ್ರವಾರ, ಸ್ಥಳ ಗ್ರಾಮ ಪಂಚಾಯತಿಯ ರಂಗಮಂದಿರ ಆವರಣ, ಇಟ್ನಳ್ಳಿ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರಿಂದ ಇಂದಿನ ಸಾಲಿನ ಅನುಪಾಲನಾ ವರದಿ ಮಂಡನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾಧಿಕಾರಿಗಳೇ ಹಾಗೂ ಇಲ್ಲಿ ನಿಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಮಿತ್ರರೇ, ಇಂದು ನಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ 2025-26 ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಒಂದು ಅಂಗವಾಗಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಾಲಿನಲ್ಲಿ ಅಂದ್ರೆ ಇಂದಿನ ಸಾಮಾಜಿಕ ಪರಿಶೋಧನಾ ಸಭೆಯಲ್ಲಿ ಕಂಡು ಬಂದಿರತಕ್ಕಂಥ ಅಂಶಗಳಿಗೆ ಕೈಗೊಂಡಿರುವಂತಹ ಅನುಪಾಲನಾ ವರದಿಯನ್ನ ನಾವು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀವಿ. ಸದರಿ ವಿಷಯವಾಗಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ನಡವಳಿಕೆಯನ್ನು ಸಭೆಗೆ ಓದಿ ತಿಳಿಸಲಾಗಿತ್ತು. ನಂತರ ಇಂದಿನ ಸಾಮಾನ್ಯ
ಸಾಮಾಜಿಕ ಪರಿಶೋಧನೆಯ ವರದಿಯ ಅನ್ವಯ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಮತ್ತು ಅನುಪಾಲನ ವರದಿಗೆ ಸಂಬಂಧಿಸಿದಂತೆ ಸಭೆಯಲ್ಲಿ ಓದಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಾಮಾಜಿಕ ಪರಿಶೋಧನೆಯ ವಸೂಲಾತಿ, ಆಕ್ಷೇಪಣೆ, ತಾಲೂಕು ತೀರುವಳಿ ಸಭೆಗಳಲ್ಲಿನ ಅಡೆಕ್ ಸಭೆಯಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಪತ್ರ ಸಂಖ್ಯೆ ದಿನಾಂಕ 22/4/2025 ಮತ್ತು 20/8/2022 ಹಾಗೂ 16/1/2026 ಮತ್ತು 20/1/2026 ಹಾಗೂ 7/6/2023 ಮತ್ತು 23/5/2025 ಮತ್ತು 27/4/2025 ಅನೇಕ ಪ್ರಕರಣಗಳನ್ನು ನಾವು ಕೈಬಿಡಿಸಿ ಈ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದಿರ್ತಕ್ಕಂಥ ಲೋಪದೋಷಗಳನ್ನ ಸರಿಪಡಿಸಿ ನಾವು ಮಾಡಿದ್ದೀವಿ. ಇದರಲ್ಲಿ ಇಟ್ಟಾಳಿ ಕೊಪ್ಪಲು ರಾಜಶೇಖರ ರಾಜೇಗೌಡ ಕೊಟ್ಟಿಗೆರು, ಅದು ಇಶ್ಯೂ ನಂಬರ್ 12/023. ಇದು ಈ ಒಂದು ಮೊತ್ತವು ಆಕ್ಷೇಪಣೆಯಲ್ಲಿತ್ತು. ಅದಕ್ಕೆ ನಾವು ತಾಲೂಕ್ ಪಂಚಾಯತ್ಗೆ ಅದನ್ನ ಆಕ್ಷೇಪಣೆ ಸಲ್ಲಿಸಿ ಆ ಪ್ರಕರಣವನ್ನ ನಾವು ವಸೂಲಾತಿ ಮೊತ್ತವನ್ನ ಸರ್ಕಾರಕ್ಕೆ ಕಟ್ಟಿಸಿ ನಾವು ಆಕ್ಷೇಪಣೆಯನ್ನ ಕೈ ಬಿಟ್ಟಿದ್ದೀವಿ. ಒಟ್ಟಾರೆಯಾಗಿ ಪ್ರಕರಣಗಳ ಸಂಖ್ಯೆ ಆಕ್ಷೇಪಣೆಗಳು 97 ಇತ್ತು, ವಸೂಲಾತಿಗಳು 23 ಇದ್ವು. ಒಟ್ಟು 120 ಪ್ರಕರಣಗಳು ಈ ಒಂದು ಇಶ್ಯೂ ನಂಬರ್ ಅಲ್ಲಿ ಇದ್ವು. ಆ ಒಂದು ಮೊತ್ತ ಅಂದ್ರೆ ಆಕ್ಷೇಪಣೆ ಮೊತ್ತ 20,94,703 ರೂಪಾಯಿ ಇತ್ತು ಮತ್ತು ವಸೂಲಾತಿ ಮೊತ್ತ 5,36,859 ರೂಪಾಯಿ ಇತ್ತು. ಒಟ್ಟು 26,31,557 ರೂಪಾಯಿ ಇತ್ತು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಕರಣವಾರು ಅಂಶವನ್ನು ಅಡೆಕ್ ಸಮಿತಿ ಸಭೆಯಲ್ಲಿ ತೀರ್ಮಾನಗೊಳಿಸಲಾಗಿದ್ದು ಸಭೆಯಲ್ಲಿ ಮಂಡಿಸಲಾಗಿದ್ದು ಈ ಸಂಬಂಧ ಸಭೆಯಲ್ಲಿ ಚರ್ಚಿಸಿ ಎಡಿ ಇಒ ಮತ್ತು ಎಒ ಟಿಜಿ ಇವರ ಅನುಮೋದನೆಯ ಸಮಿತಿ ಸಭೆಯಲ್ಲಿ ನಿರ್ಣಯದಂತೆ ಪ್ರಕರಣಗಳನ್ನ ಮುಕ್ತಾಯಗೊಳಿಸಿ ಗ್ರಾಮ ಸಭೆಯಲ್ಲಿ ಈ ಒಂದು ವಿಷಯವನ್ನ ಮಂಡಿಸ್ತಾ ಇದ್ದೀವಿ. ಇಂದಿನ ಸಾಲಿನ ಅನುಪಾಲನಾ ವರದಿ ಮಂಡನೆ ಮಾಡಿದಂತ ನಮ್ಮ ಪಿಡಿಒ ಸರ್ ಅವರಿಗೆ ಧನ್ಯವಾದಗಳು. ಈ ದಿನದ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯ ಮಹತ್ವದ ಕುರಿತು ಪ್ರಾಸ್ತಾವಿಕ ನುಡಿಬೇಕು ಅಂತ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀಮತಿ ರೂಪ ಬೇಡದ್ರ ಅವರನ್ನ ಈ ಮೂಲಕ ಕೋರ್ಕೊತೀವಿ. ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಆರೋಗ್ಯವೇ ಶ್ರೇಷ್ಠ ಸಂಪತ್ತು, ನಿಷ್ಠೆಯೇ ಉತ್ತಮ ಸಂಬಂಧ ಎನ್ನುವ ಗೌತಮಬುದ್ಧರ ಹಿತನುಡಿಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ದೇವೋ ಭವ ಎನ್ನುವ ನಿಟ್ಟಿನಲ್ಲಿ ನಮ್ಮ ಕರೆಗೆ ಹೋಗಬೇಕು ಆಗಮಿಸಿ ಆಸೀನರಾಗಿರುವಂತಹ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಗಳು ಬರಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ನಿಮ್ಮ ಇಟ್ಟಾಳಿ ಗ್ರಾಮದ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರ ಅಧ್ಯಕ್ಷತೆಯಲ್ಲಿ ಈ ಗ್ರಾಮ ಸಭೆಯನ್ನ ನಡೆಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ಅವರಿಗೂ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಾ ಹಾಗೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಹಾಗೆ ಟಿಎ ಅವರು ಹಾಗೆ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳು ಮತ್ತೆ ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು, ನಮ್ಮ ಎಲ್ಲಾ ಸ್ವಸಹಾಯ ಸಂಘದ ಮಹಿಳೆಯರು ಹಾಗೂ ಜಾಬ್ ಕಾರ್ಡ್ ಹೋಲ್ಡರ್ಸ್ ಎಲ್ಲರಿಗೂ ಕೂಡ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಂದು 3 ದಿನಗಳ ಕಾಲ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ಮುಕ್ತಾಯಗೊಂಡು 4ನೇ ದಿನ ಒಂದು ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದೆ. ಇದು 2024-25ನೇ ಸಾಲಿನ ಮಹಾತ್ಮ ಗಾಂಧಿ ನರೇಗಾ ಹಾಗೂ 15ನೇ ಹಣಕಾಸು ಯೋಜನೆ ಹಾಗೂ ರಾಜ್ಯ ಹಣಕಾಸು ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಾಗಿರುತ್ತದೆ. ಈ ವರ್ಷದಲ್ಲಿ ಅಂದರೆ ಏಪ್ರಿಲ್ ಟು ಮಾರ್ಚ್ ಒಳಗಡೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಖರ್ಚು ವೆಚ್ಚಗಳ ವಿವರಕ್ಕೆ ಮಾತ್ರ ಇವತ್ತು ಗ್ರಾಮ ಸಭೆ ಸೀಮಿತ ಆಗಿರುವಂಥದ್ದು. ಏನು ಕಾಮಗಾರಿಗಳು ಅನುಷ್ಠಾನ ಆಗಿದೆ ಮತ್ತೆ ಯಾವ್ಯಾವ ಫಲಾನುಭವಿಗಳು ಏನೆಲ್ಲ ಅನುದಾನಗಳನ್ನ ಪಡ್ಕೊಂಡಿದ್ದಾರೆ, ಅದು ಸದ್ಬಳಕೆಯಾಗಿದೆಯಾ, ಕಾಮಗಾರಿ ಅನುಷ್ಠಾನ ಆಗಿದೆಯಾ, ಫಲಾನುಭವಿಗೆ ಯೋಜನೆಯ ತಲುಪಿದೆಯಾ ಅನ್ನುವ ನಿಟ್ಟಿನಲ್ಲಿ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದೆ. ಅದಕ್ಕೆ ಮಾತ್ರ ಇವತ್ತು ಚರ್ಚಿತ ವಿಷಯಗಳಿಗೆ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಯೋಜನೆಯ ಮುಖ್ಯ ಮಹತ್ವ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶದಲ್ಲಿರುವ ಪ್ರತಿ ಕುಟುಂಬಕ್ಕೆ ಬೇಡಿಕೆಯ ಪ್ರಕಾರ ಮೊದಲೆಲ್ಲ 3 ದಿನಗಳಿತ್ತು. ಈಗ ಜಿ ರಾಮ್ಜಿ ಮಸೂದೆ 2005 ಆಕ್ಟ್ ಪ್ರಕಾರ 125 ಮಾನವ ದಿನಗಳು ಒಂದು ಕುಟುಂಬಕ್ಕೆ ಕೆಲಸವನ್ನ ಕೊಡಬೇಕು. ದೀರ್ಘಕಾಲಿಕ ಬಾಳಿಕೆ ಬರ್ತಕ್ಕಂಥ ಒಂದು ಆಸ್ತಿಯನ್ನ ಸೃಜನೆ ಮಾಡ್ತಕ್ಕಂಥದ್ದು. ಇದು ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ವಲಸೆ ಹೋಗೋದನ್ನ ತಪ್ಪಿಸ್ತಕ್ಕಂಥದ್ದು. ಇದು ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನ ಬಲಪಡಿಸ್ತಕ್ಕಂಥದ್ದು, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಬಲಪಡಿಸ್ತಕ್ಕಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಮತ್ತೆ ನರೇಗಾ ಯೋಜನೆಯ ಹಕ್ಕು ಅಧಿಕಾರಗಳ ಬಗ್ಗೆ ಹೇಳೋದಾದ್ರೆ, ಅವರು ಕೆಲಸ ಕೇಳಿದ 15 ದಿನದೊಳಗಡೆ ಕೆಲಸ ಪಡಿತಕ್ಕಂತಹ ಹಕ್ಕನ್ನ ಪಡೆದಿರ್ತಕ್ಕಂಥದ್ದಾಗಿರುತ್ತೆ. ಜೊತೆಗೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಆಗಿರ್ಬೋದು, ನೆರಳಿನ ವ್ಯವಸ್ಥೆಯನ್ನ ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ. ಅವರೇನಾದ್ರೂ
ಅಂದ್ರೆ ಅವರು ಆ ದಿನದಲ್ಲಿ ಎನೆ ಮಾರ್ಕ್ ತೆಗೆದಿದ್ರೆ ಮಾತ್ರ ಏನಾದ್ರು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಏನಾದ್ರು ಗಾಯಗಳಾದ್ರೆ ಈ ತರ ಒಂದು ಸಮಸ್ಯೆಗಳು ಉಂಟಾದ್ರೆ ಅದಕ್ಕೆ ಸಂಬಂಧಪಟ್ಟಂತ PDO ಅವರು ಗ್ರಾಮ ಪಂಚಾಯತಿ ಯಾರು ಅಧ್ಯಕ್ಷರಾಗಿರ್ತಾರೆ ಅಥವಾ ಆಡಳಿತ ಅಧಿಕಾರಿಗಳಿರ್ತಾರೆ ಅವರಿಗೆ ಒಂದು ಮಾಹಿತಿಯನ್ನ ನೀಡಬೇಕಾಗುತ್ತೆ. ಅವರು ಬಂದು ಸ್ಥಳದಲ್ಲಿ ವೆರಿಫಿಕೇಶನ್ ಮಾಡಿ ವರದಿಯನ್ನ ಸಲ್ಲಿಸಿದ್ರೆ ಅವರಿಗೆ ಸರ್ಕಾರದಿಂದ ಸಿಗುವಂತ ಸಹಾಯಧನವನ್ನ ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ. ಜೊತೆಗೆ ಹಿರಿಯ ನಾಗರಿಕರಿಗೆ ಮತ್ತೆ ವಿಶೇಷ ಚೇತನರಿಗೆ ಕೂಡ ನರೇಗಾ ಯೋಜನೆಯಲ್ಲಿ ರಿಯಾಯಿತಿ ಇರುತ್ತೆ. ನಿಮ್ಮಲ್ಲಿ ಏನು ನಿಮ್ಮ 4-5 ತಂಡಗಳಾಗಿ ಮೇಟಾಗಿ ಕೆಲಸ ಮಾಡ್ತೀರಾ ಅವರಿಗೆ ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ಸಮನಾದಂತಹ ಕೂಲಿ ಪಾವತಿ ಆಗಿರುತ್ತೆ. ಜೊತೆಗೆ ನಿಮ್ಮಲ್ಲಿ ಏನಾದ್ರು 5 ವರ್ಷದಿಂದ ಚಿಕ್ಕ ಮಕ್ಕಳು ಏನಾದ್ರು ಒಂದು 5-6 ಮಕ್ಕಳು ಇದ್ರೆ ಅವರನ್ನು ಕೂಡ ನೋಡ್ಕೊಳ್ಳಿಕ್ಕೆ ಒಬ್ಬ ಮಹಿಳೆಯನ್ನ ನೇಮಕ ಮಾಡಿದ್ರೆ ಅವ್ರಿಗೂ ಕೂಡ ಒಂದು ದಿನದ ಸಹಾಯಧನವನ್ನ ಪಡೆಯಲಿಕ್ಕೆ ಅರ್ಹರಿರ್ತೀರಾ. ನೀವೇನಾದ್ರೂ ನಿಮ್ಮ ಗ್ರಾಮದಲ್ಲಿ ಕೆಲಸ ಇಲ್ಲ ಅಂತೇಳಿ ನೀವು ಬೇರೆ ಗ್ರಾಮಕ್ಕೆ 5 ಕಿಲೋಮೀಟರ್ ದೂರ ಹೋಗಿ ಕೆಲಸ ಮಾಡ್ತೀನಿ ಅಂದ್ರೂ ಕೂಡ ನೀವು ಕೆಲಸ ಮಾಡಲಿಕ್ಕೆ ಅವಕಾಶ ಇರುತ್ತೆ. 5 ಕಿಲೋಮೀಟರ್ ಹೋದಂತ ಸಂದರ್ಭದಲ್ಲಿ ಪ್ರಯಾಣ ಭತ್ಯೆಯನ್ನ ಪಡೆಯಲಿಕ್ಕೂ ಕೂಡ ಅರ್ಹರಿರ್ತಾರೆ ಅಂತ ಹೇಳ್ತಾ, ಜೊತೆಗೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಹಾಗೂ ರಾಜ್ಯ ಹಣಕಾಸು ಯೋಜನೆ ಮತ್ತೆ 15ನೇ ಹಣಕಾಸು ಯೋಜನೆಯ ಒಂದು ಅನುದಾನ ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವ ಜನಸಂಖ್ಯೆ ಹಾಗೂ ಭೌಗೋಳಿಕ ಅಂಶದ ಮೇಲೆ ಆಧಾರದ ಮೇಲೆ ಅನುದಾನ ಬಿಡುಗಡೆ ಆಗುತ್ತೆ. ಹಾಗೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 24-25ನೇ ಸಾಲಿನ ಒಟ್ಟು 1573 ಜಾಬ್ ಕಾರ್ಡ್ ಹೋಲ್ಡರ್ಸ್ ಇದೆಯಾ. ಅದರಲ್ಲಿ 760 ಅಷ್ಟೇ ಕುಟುಂಬಗಳು ಕೆಲಸ ಮಾಡಿರುವಂಥದ್ದು. ಅದರಲ್ಲಿ 586 ಫಲಾನುಭವಿಗಳಿಗೆ ಸಹಾಯಧನವನ್ನು ಪಡೆದಿರುವಂಥದ್ದು. 22,245 ಮಾನವ ದಿನಗಳು ಏಪ್ರಿಲ್ ಟು ಮಾರ್ಚ್ ಅಂದರೆ 1-4-2024ರಿಂದ 31-3-2025ರಲ್ಲಿ ಒಂದು ಆರ್ಥಿಕ ವರ್ಷದಲ್ಲಿ ಸೃಜನೆಯಾಗಿರುವಂತಹ ಮಾನವ ದಿನಗಳು. ಅದರಲ್ಲಿ 142 ಕಾಮಗಾರಿಗಳು ಗ್ರಾಮ ಪಂಚಾಯಿತಿ, ತೋಟಗಾರಿಕೆಯಲ್ಲಿ 50 ಕಾಮಗಾರಿಗಳು, PRAದಲ್ಲಿ 1, ಒಟ್ಟಾರೆ 193 ಕಾಮಗಾರಿಗಳು ಈ ಒಂದು ಆರ್ಥಿಕ ವರ್ಷದಲ್ಲಿ ಅನುಷ್ಠಾನ ಆಗಿರುವಂಥದ್ದು. 1,19,18,223 ರೂಪಾಯಿ ಒಟ್ಟಾರೆ ಖರ್ಚಾಗಿರುವಂಥದ್ದು. ಅದು ಯಾವ್ಯಾವ ಫಲಾನುಭವಿಗಳಿಗೆ ಈ ಸಹಾಯಧನವನ್ನ ಪಡೆದಿದ್ದಾರೆ, ಎಲ್ಲಿ ಯಾವ ಕಾಮಗಾರಿಗಳು ಅನುಷ್ಠಾನ ಆಗಿದೆ ಅನ್ನೋದನ್ನ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ತದನಂತರ ಮುಂದೆ ಮಂಡನೆ ಮಾಡ್ತಾರೆ. ಹಾಗೆ ನಾವು ರಾಜ್ಯ ಹಣಕಾಸು ಯೋಜನೆಯಲ್ಲಿ ಕೂಡ ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಬಂದಂತಹ ಅನುದಾನ 79,52,875 ಪ್ರಾರಂಭಿಕ ಶುಲ್ಕ ಸೇರಿದಂತೆ ಬಂದಿರುವಂತಹ ಅನುದಾನ. ಹಾಗೆ ಖರ್ಚಾಗಿರುವಂತದ್ದು ಒಟ್ಟಾರೆ 27 ಕಾಮಗಾರಿಗಳು ಅನುಷ್ಠಾನ ಆಗಿದೆ. ಅದಕ್ಕೆ 19,11,807 ರೂಪಾಯಿ ಕಾಮಗಾರಿಗಳಿಗೆ ಖರ್ಚಾಗಿರುವಂಥದ್ದು. ಹಾಗೆ 42 ಚಟುವಟಿಕೆಗಳಿಗೆ 36,06,987 ರೂಪಾಯಿ ಖರ್ಚಾಗಿರುವಂಥದ್ದು. ಅದು ಕುಡಿಯುವ ನೀರು, ರೈಲ್ನಲ್ಲಿ ಸಿಬ್ಬಂದಿ ವೇತನ, ವಿದ್ಯುತ್ ಬಿಲ್ಲು, ಇತರೆ ಖರ್ಚು ವೆಚ್ಚಗಳಿಗೆ ಖರ್ಚಾಗಿರುವಂಥ ಮೊತ್ತ ಆಗಿರುತ್ತೆ. ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಕಾಮಗಾರಿಗಳ ಅನುಷ್ಠಾನ ಆಗಿದೆ, ಜೊತೆಗೆ ಯಾವ್ಯಾವ ಫಲಾನುಭವಿಗಳು ಈ ಯೋಜನೆಯನ್ನ ಸದ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಈ ಮುಂದೆ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಮಂಡನೆ ಮಾಡ್ತಾರೆ. ಈ ಚರ್ಚಿತ ವಿಷಯಗಳು ಕಾಮಗಾರಿಗಳು ಅನುಷ್ಠಾನ ಆಗಿದೆಯಾ, ಅದಕ್ಕೆ ಬಂದಿರುವಂತಹ ಸಹಾಯಧನ ನಿಮಗೆ ಸದ್ಬಳಕೆ ಆಗಿರುವ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಈಗ ನಿಮ್ಮ ಗ್ರಾಮದಲ್ಲಿ ನಡೆದಿರುವಂತಹ ಕಾಮಗಾರಿಗಳನ್ನ ಮಂಡನೆ ಮಾಡ್ತೀವಿ. ಪ್ರಾಸ್ತಾವಿಕ ನುಡಿಗಳನ್ನು ನುಡಿದಂಥ ಶ್ರೀಮತಿ ರೂಪಾ ಮೇಡಮ್ ಅವರಿಗೆ ಧನ್ಯವಾದಗಳು. 2024-25ನೇ ಸಾಲಿನಲ್ಲಿ ಅನುಷ್ಠಾನಗೊಳಿಸಿರುವ ಕಾಮಗಾರಿಗಳ ವರದಿ ಮಂಡನೆಯನ್ನು ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಮಂಡನೆ ಮಾಡಬೇಕು ಅಂತ ಈ ಮೂಲಕ ಕೋರ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ 2024-25ನೇ ಸಾಲಿನಲ್ಲಿ ನರೇಗಾ ಯೋಜನೆಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳು ಹಾಗೂ ಅವುಗಳಿಗೆ ಖರ್ಚಾದ ವೆಚ್ಚದ ವಿವರ ಈ ರೀತಿ ಇದೆ. ಇಟ್ಟೋಳಿಕೊಪ್ಪಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಅಡುಗೆ ಕೋಣೆ ನಿರ್ಮಾಣಕ್ಕೆ 1,24,541 ರೂಪಾಯಿ. ಇಟ್ಟೋಳಿಕೊಪ್ಪಲು ಗ್ರಾಮದ ಸರ್ಕಾರಿ ಹಿರಿಯ ಶಾಲೆಯ ವಾಲಿಬಾಲ್ ಆಟದ ಮೈದಾನ ಅಭಿವೃದ್ಧಿಪಡಿಸುವುದಕ್ಕೆ 39,438. ಇಟ್ಟೋಳಿಕೊಪ್ಪಲು ಗ್ರಾಮದ ಸುಬ್ಬಣ್ಣನವರ ಮನೆಯಿಂದ ಸುಬ್ಬಣ್ಣನವರ ಮನೆಯವರಿಗೆ ಸಿಸಿ ಚರಂಡಿ ನಿರ್ಮಾಣಕ್ಕೆ 50,000 ಇಟ್ಟೋಳಿಕೊಪ್ಪಲು ಗ್ರಾಮದ ಬಸವಣ್ಣ ಮನೆಯಿಂದ ಮಾಲಿಗುಡಿವರೆಗೆ ಸಿಸಿ ಚರಂಡಿ ನಿರ್ಮಾಣಕ್ಕೆ 35,292. ಇಟ್ಟೋಳಿಕೊಪ್ಪಲು ಗ್ರಾಮದ ಕುಮಾರ್ನವರ ಮನೆಯಿಂದ ಅಡ್ಡ ರಸ್ತೆವರೆಗೆ ಸಿಸಿ ಚರಂಡಿ ನಿರ್ಮಾಣಕ್ಕೆ 91,938. ಇಟ್ಟೋಳಿಕೊಪ್ಪಲು ಗ್ರಾಮದ ಶ್ರೀಧರ್ ಅವರ ಮನೆಯಿಂದ ಬಸವರಾಜರವರ ಮನೆಯವರೆಗೆ ಸಿಸಿ ಚರಂಡಿ ನಿರ್ಮಾಣಕ್ಕೆ 32,775. ಇಟ್ಟೋಳಿಕೊಪ್ಪಲು ಗ್ರಾಮದ
ಮುನಿಕಪ್ಪನ ಅಂಚೇಗೌಡರ ಗದ್ದೆಯಿಂದ ನಂಜುಂಡೇಗೌಡರ ಗದ್ದೆವರೆಗೆ ಕಾಲುವೆ ತೆಗೆದು ಹೂಳು ತೆಗೆಯುವುದಕ್ಕೆ 49,715. ಮಾರ್ಕಾಳು ಗ್ರಾಮದ ಚಿಕ್ಕಮಲ್ಲಯ್ಯರವರ ಜಮೀನಿನಿಂದ ಉತ್ತರದ ಕಡೆಗೆ ಮಾರಮ್ಮನ ಗುಡ್ಡಪ್ಪನ ಜಮೀನಿವರೆಗೆ ಕಾಲುವೆ ಹೂಳು ತೆಗೆಯುವುದಕ್ಕೆ 1,04,555. ಚಿಕ್ಕಳ್ಳಿ ಕೊಪ್ಪಳ ಗ್ರಾಮದ ಒಮ್ಮಳಯ್ಯರ ಜಮೀನಿನಿಂದ ಎಂಎಚ್ ಮಂಚಯ್ಯರವರ ಜಮೀನಿನ ತನಕ ಕಾಲುವೆ ಹೂಳು ತೆಗೆಯುವುದಕ್ಕೆ 99,610. ಬೀದಿಜೋಡಿ ಗ್ರಾಮದ ಕೆಂಪನಕಟ್ಟೆಯಿಂದ ಕಣಸಾಲ ತೂಬಿನವರೆಗೆ ಹೂಳು ತೆಗೆಯುವುದಕ್ಕೆ 1,35,460. ಜಗದೀಪುರ ಗ್ರಾಮದ ದಕ್ಷಿಣ 2ನೇ ತೂಬಿನಿಂದ ಅಕ್ಕಮನಕೊಪ್ಪಲು ಅಡ್ಡರೋಡ್ವರೆಗೆ ಜಂಗಲ್ಪಡಿ ಅಭಿವೃದ್ಧಿಪಡಿಸುವುದಕ್ಕೆ 73,855. ಮಾರ್ಕಾಳು ಗ್ರಾಮದ ದೊಡ್ಡ ಕೆರೆಯ ಬಲಗಡೆ ತೂಬಿನಿಂದ ಉತ್ತರದ ಕಡೆ ಮಧ್ಯ ತೂಬಿನ ತನಕ ಕೆರೆಯ ಜಂಗಲ್ಪಡಿ ಹೂಳು ತೆಗೆಯುವುದಕ್ಕೆ 1,26,765. ಚಿಕ್ಕಳ್ಳಿ ಕೊಪ್ಪಲು ಗ್ರಾಮದ ಪುಟ್ಟಪ್ಪರವರ ಜಮೀನಿನಿಂದ ಮನು ಎಸ್ಪಿರವರ ಜಮೀನಿನವರೆಗೆ ಹೂಳು ತೆಗೆಯುವುದಕ್ಕೆ 1,30,895. ಚಿಕ್ಕಳ್ಳಿ ಕೊಪ್ಪಲು ಗ್ರಾಮದ ಎಸ್ಪಿ ಪುಟ್ಟಸ್ವಾಮಿರವರ ಜಮೀನಿನಿಂದ ದೊಡ್ಡಕಟ್ಟೆರವರ ಕಟ್ಟೆವರೆಗೆ ಹೂಳು ತೆಗೆಯುವುದಕ್ಕೆ 1,11,750. ಜಗದೀಪುರ ಗ್ರಾಮದ 8ನೇ ತೂಬಿನಿಂದ ಅಪ್ಪಾಜಿ ಜಮೀನಿನವರೆಗೆ ಹೂಳು ತೆಗೆಯುವುದಕ್ಕೆ ಹೇಳಪ್ಪ ಕೆಲಸ ಪೂರ್ತಿ ಆಗಿದ್ಯಾ? ಪೂರ್ತಿ ಆಗಿಲ್ಲ, ಬರೀ ತೋರ್ಸ್ಕೊಡ್ತೀನಿ ನಾನು. ಯಾಕೆ ಬಿಲ್ ಮಾಡಿದ್ದಾರೆ? ಯಾರು ಹೇಳಿ ಕೇಳಿ ಮಾಡಿದ್ರೆ ಪೂರ್ತಿ ಪೇಮೆಂಟ್ ಆಗಿಲ್ವಾ? ಲೇಬರ್ ಮಾಡಿರೋದು ಈಗ ಮನೆ ಕಟ್ಟಂತೀಯ ನಿನಗೆ ಪಾಯಾಗೆ ಏನಾಗಿದೆಯೋ ಆ ಪಾಯ ಬಿಲ್ ಮಾಡ್ತೀವಿ, ಗೋಡೆಗೆ ಏನ್ ಮಾಡ್ಕೊಂಡು ಆಮೇಲೆ ಮಾಡ್ತೀವಿ. ನೀನ್ ಕಂಪ್ಲೀಷನ್ ಈಗ ಇನ್ನ ವರ್ಕ್ ರನ್ನಿಂಗ್ ಇದೆ, ಫಿನಿಶಿಂಗ್ ಆಗ್ಲಿಲ್ಲ, ಕಂಪ್ಲೀಷನ್ ಆಗ್ಲಿಲ್ಲ, ಹೋಗೋ ಆತರ ಪೇಮೆಂಟ್ಗಳು. ಗ್ರಾಮದ ಸಭೆಯ ಚಿಕ್ಕಯ್ಯ ಮೈಸೂರಿನವರ ಜಮೀನಿನಿಂದ ನರಸಿಂಹಯ್ಯ ಜಮೀನಿನವರೆಗೆ ಹೂಳು ತೆಗೆಯುವುದಕ್ಕೆ 1,96,480. ಚಿಕ್ಕಳ್ಳಿ ಕೊಪ್ಪಲು ಗ್ರಾಮದ ಮಾರಮ್ಮನ ಕಾಲದ ರಸ್ತೆ ಮತ್ತು ಸುತ್ತ ಜಂಗಲ್ಪಡಿಗೆ ಹೂಳು ತೆಗೆಯುವುದಕ್ಕೆ 30,015. ಜಗದೀಪುರ ಗ್ರಾಮದ ವಿಸಿ ನಾಲೆ 8ನೇ ಸೀಳು ನಾಲೆಯಿಂದ ಕೆಂಪೇಗೌಡರವರ ಜಮೀನಿನವರೆಗೆ ನಾಲೆ ಹೂಳು ತೆಗೆಯುವುದಕ್ಕೆ 2,32,750. ಆದಳೆ ಗ್ರಾಮದ 6ನೇ ಸೀಳು ಕನ್ನೇಗೌಡ ಮಾವಿನ ತೋಪಿನಿಂದ ಮಾಳಿಗೌಡ ಗದ್ದೆಯ ತನಕ ಹೂಳು ತೆಗೆಯುವುದಕ್ಕೆ 2,11,395. ಚಿಕ್ಕಳ್ಳಿ ಕೊಪ್ಪಳ ಗ್ರಾಮದ ಮೇಷ್ಟ್ರು ಬಸವಣ್ಣವರ ಜಮೀನಿನಿಂದ ತುತ್ತೂಳಿ ರಸ್ತೆ ಪಿಕಪ್ ವರೆಗೆ ಜಂಗಲ್ಪಟ್ಟಿಗೆ ಮತ್ತು ಹೂಳು ತೆಗೆಯುವುದಕ್ಕೆ 1,71,765. ಮದನಕೊಪ್ಪಲು ಗ್ರಾಮದ ಮಹಮ್ಮದ್ ರೈಲ್ವೆಯಿಂದ ಪಶ್ಚಿಮದ ಕಡೆಗೆ ಕಿರ್ಗಾವರ ಪಿಕಪ್ ಹೂಳು ತೆಗೆಯುವುದಕ್ಕೆ 1,51,878. ಚಿಕ್ಕಳ್ಳಿ ಕೊಪ್ಪಲು ಗ್ರಾಮದ ಭಾಗ್ಯಕೋಮ್ ನಾಗೇಂದ್ರ ಅವರ ಮನೆ ನಿರ್ಮಾಣಕ್ಕೆ 31,410. ಚಿಕ್ಕಳ್ಳಿ ಕೊಪ್ಪಲು ಗ್ರಾಮದ ದೊಡ್ಡಾಯಮ್ಮ ಕೋಮ್ ಮಂಚೇಗೌಡರ ಮನೆ ನಿರ್ಮಾಣಕ್ಕೆ 31,410. ಮಾರ್ಕಾಳು ಗ್ರಾಮದ ಕಮಲಮ್ಮ ಕೋಮ್ ಕರಿಯಪ್ಪರವರ ಮನೆ ನಿರ್ಮಾಣಕ್ಕೆ 20,940. ಮಾರ್ಕಾಳು ಗ್ರಾಮದ ಪವಿತ್ರ ಕೋಮ್ ಲೋಕೇಶ್ ಅವರ ಮನೆ ನಿರ್ಮಾಣಕ್ಕೆ 31,410. ಬೀದಿಬೇಡಿ ಗ್ರಾಮದ ಕಾಂಕಮಣಿ ಕೋಮ್ ಮಾಯಣ್ಣನವರ ಮನೆ ನಿರ್ಮಾಣಕ್ಕೆ 18,348. ಚಿಕ್ಕಳ್ಳಿ ಗ್ರಾಮದ ಮಲ್ಲಿಕಾ ಕೋಮ್ ಶಂಕರ್ ಅವರ ಮನೆ ನಿರ್ಮಾಣಕ್ಕೆ 31,410. ಚಿಕ್ಕಳ್ಳಿ ಕೊಪ್ಪಲು ಗ್ರಾಮದ ಏಕಮಾಲಿನಿ ಕೋಮ್ ತೆನಿಂಗು ಅವರ ಮನೆ ನಿರ್ಮಾಣಕ್ಕೆ 31,410. ಮದನಕೊಪ್ಪಲು ಗ್ರಾಮದ ಗೌರಮ್ಮ ಕೋಮ್ ಪುಣ್ಯಗೌಡರ ಮನೆ ನಿರ್ಮಾಣಕ್ಕೆ 31,410. ಆದಳಿ ಗ್ರಾಮದ ಎಸಿ ರಾಜೇಂದ್ರ ಉರ್ಫ್ ರಾಜೇಶ್ ಬಿನ್ ಚಿಕ್ಕಣ್ಣವರ ಮನೆಯಲ್ಲಿ ಧರ್ಮಪಟ್ಟಿಗೆ ನಿರ್ಮಾಣಕ್ಕೆ 9,074. ಮಾರ್ಕಾಳು ಗ್ರಾಮದ ನಾಗರತ್ನ ಓಂ PM ಮಹೇಶ್ ಅವರ ಮನೆ ನಿರ್ಮಾಣಕ್ಕೆ 31,410. ಜಗದೀಪುರ ಗ್ರಾಮದ ಎ ರಮೇಶ್ ಸಿಂಗ್ ಕೆಂಪೇಗೌಡರ ಮನೆಯಲ್ಲಿ ಧರ್ಮಪಟ್ಟಿಗೆ ನಿರ್ಮಾಣಕ್ಕೆ 9,423. ಜಗದೀಪುರ ಗ್ರಾಮದ ಚೆನ್ನಪ್ಪ ಬಿನ್ ಮೆಣಸು ತಿರುಕಲ ಚೆನ್ನೇಗೌಡರ ಮನೆಯಲ್ಲಿ ಧರ್ಮಪಟ್ಟಿಗೆ ನಿರ್ಮಾಣಕ್ಕೆ 9,423. ಜಗದೀಪುರ
ಪದ್ಮಕೋ ನಾಗರಾಜರವರ ಮನೆಯಲ್ಲಿ ರಾಜೇಗೌಡರ ಮನೆಯಲ್ಲಿ ಕನ್ನಡದೊಂದಿಗೆ ನಿರ್ಮಾಣಕ್ಕೆ 9,074. ಜಗತ್ಪುರ ಗ್ರಾಮದ ಬಸವ ಜಮೀನ್ ಚೌಡೇಗೌಡರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 9,074. ಬಿಜೆಪಿಗೆ ಮಗ ಮಂಚೇಗೌಡರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 9,074. ನಾಕಾಲು ಗ್ರಾಮದ ಜಯಮ್ಮ ಕೋಂ ಕರಿಯರವರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 8,376. ಚಿಕ್ಕಳ್ಳಿ ಗ್ರಾಮದ ಚಿಕ್ಕಾಲಯ ಬಿ ಜವರಯ್ಯರವರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 4,388. ಚಿಕ್ಕೂರು ಗ್ರಾಮದ ಅಧಿಕಾ ಕೋಂ ಬಸವೇಗೌಡರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 9,423. ಪದರಕೊಪ್ಪಳ ಗ್ರಾಮದ ಸುಮಿತ್ರಾ ಕೋಂ ರಾಮಕೃಷ್ಣರವರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 9,074. ಪದರಕೊಪ್ಪಳ ಗ್ರಾಮದ ಸುದ್ದಿ ಕೋಂ ನಾಗೇಗೌಡರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 8,027. ಕೊಪ್ಪಳ ಗ್ರಾಮದ ಜಯಕುಮಾರ್ ಬೈ ಗೌಡರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 8,376. ಕೊಪ್ಪಳ ಗ್ರಾಮದ ಎಸ್ ಪಿ ನಾಗೇಶ್ ಬಿ ಪುಟ್ಟಸ್ವಾಮಿಗೌಡರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 9,074. ಕೊಪ್ಪಳ ಗ್ರಾಮದ ನಾಗರತ್ನ ಪುಟ್ಟಸ್ವಾಮಿಗೌಡರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 9,074. ಕೊಪ್ಪಳ ಗ್ರಾಮದ ನಿಂಗಮ್ಮ ಮಂಚಯ್ಯರವರ ಮನೆ ನಿರ್ಮಾಣಕ್ಕೆ 20,940. ಕೊಪ್ಪಳ ಗ್ರಾಮದ ಎಸ್ ಪಿ ವೀರಪ್ಪ ಬಸವರಾಜರವರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 9,074. ಗ್ರಾಮದ ವಿಡಿಯೋ ಮಾಡ್ತಾರೆ. ರಾಜೇಗೌಡರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 9,074. ಕೊಪ್ಪಳ ಗ್ರಾಮದ ಶಾಂತಮಠ ಚಂದ್ರನವರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 9,074. ಕೊಪ್ಪಳ ಗ್ರಾಮದ ಈರೇಗೌಡ ಬಿ ಚಿಕ್ಕೇಗೌಡರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 9,074. ಕೊಪ್ಪಳ ಗ್ರಾಮದ ಪದ್ಮಕೋ ಪುಟ್ಟಸ್ವಾಮಿರವರ ಮನೆಯಲ್ಲಿ ಮೇಕೆಶೆಡ್ಡು ನಿರ್ಮಾಣಕ್ಕೆ 2,443. ಗ್ರಾಮದ ಸುಲೋಚನ ಕೋ ರವಿಕುಮಾರ್ ಅವರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 9,074. ಗ್ರಾಮದ ರಾಜಬಿ ನಾಯಕರವರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 9,074. ಕೊಪ್ಪಳ ಗ್ರಾಮದ ಶೋಭಾ ಕೋಂ ಶ್ರೀಲಂಕರ ಮನೆ ನಿರ್ಮಾಣಕ್ಕೆ 25,128. ಕೊಪ್ಪಳ ಗ್ರಾಮದ ಈರೇಗೌಡ ಪಿ ಚೆನ್ನೇಗೌಡ ಮುಗಿನೇಗೌಡರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 9,074. ಗ್ರಾಮದ ಪುಟ್ಟಿಯಲ್ಲಿ ಮತ್ತು ಘಟನಾದಲ್ಲಿ ಅವರ ಮನೆ ನಿರ್ಮಾಣಕ್ಕೆ 31,400. ಗ್ರಾಮದ ಸೋಲಾಕು ರಮೇಶ್ವರ ಮನೆ ನಿರ್ಮಾಣಕ್ಕೆ 31,400. ಗ್ರಾಮದ ಮಂಗಳಕ್ಕೂ ಇಂಡಿಯಾದವರ ಮನೆ ನಿರ್ಮಾಣಕ್ಕೆ 15,148. ಕೊಪ್ಪಳ ಗ್ರಾಮದ ಕೆಂಪಮ್ಮಕ್ಕೂ ನಾಗೇಂದ್ರನವರ ಮನೆ ನಿರ್ಮಾಣಕ್ಕೆ 15,148. ಆದಳಿ ಗ್ರಾಮದ ಈರೇಗೌಡ ಕಾಲ್ಮಂಚೇಗೌಡರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 9,074. ಗ್ರಾಮದ ರಾಜಬಿ ಮಾಲಿನಗರ ಹಿರಿಯರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 9,074. ಗ್ರಾಮದ ನಾಗಮ್ಮ ಕೌರ್ ಎಸ್ ಪಿ ಮಂಚೇಗೌಡರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 9,074. ಕೊಪ್ಪಳ ಗ್ರಾಮದ ಆಲಸಿಕೋ ಸತೀಶ್ ಅವರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 9,074. ಕೊಪ್ಪಳ ಗ್ರಾಮದ ಐಶ್ವರ್ಯ ಕೋಂ ಅಭಿನೇಶ್ ಗೌಡ ಅವರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 9,074. ಕೊಪ್ಪಳ ಗ್ರಾಮದ ಜಯಲಕ್ಷ್ಮಿ ಕೋಂ ಬಸವೇಗೌಡರ ಮನೆಯಲ್ಲಿ ಕನ್ನಡ ನಿರ್ಮಾಣಕ್ಕೆ 5,584. ಕೊಪ್ಪಳ ಗ್ರಾಮದ ಸುಕನ್ಯಾ ಕೋಂ ವಿಜಯಕುಮಾರ್ ಅವರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 4,188. ಗ್ರಾಮದ ನಿಂಗಮ್ಮ ಕೋಂ ಮಾದೇವನವರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 5,056. ಕೊಪ್ಪಳ ಗ್ರಾಮದ ಮಮತಾ ಕೋಂ ಸಬ್ಸೆಂಟಿಯವರ ಮನೆ ನಿರ್ಮಾಣಕ್ಕೆ 19,597. ಕೊಪ್ಪಳ ಗ್ರಾಮದ ಮಾದೇಸ್ವಾಮಿ ಬಿ ಚಂದ್ರೇಗೌಡರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 7,900. ಗ್ರಾಮದ ರುದ್ರೇಗೌಡ ಬಿ ವಾಕ್ಯ ರುದ್ರೇಗೌಡರ ಮನೆಯಲ್ಲಿ ಕನ್ನಡ ಪಟ್ಟಿಗೆ ನಿರ್ಮಾಣಕ್ಕೆ 7,578. ಗ್ರಾಮದ ಸುಜಾತ ಕೋಂ ಮಂಚೇಗೌಡರ ಮನೆ ನಿರ್ಮಾಣಕ್ಕೆ 4,635.
ಮೊಳಕಾಲು ಗ್ರಾಮದ ಕುಮಾರಿ ಕೋಮ್ ಮಾದಯ್ಯರವರ ಮನೆ ನಿರ್ಮಾಣಕ್ಕೆ 12,008. ಆಲಹಳ್ಳಿ ಗ್ರಾಮದ ಕುಟುಂಬ ಕೋಮ್ ಬಸವೇಗೌಡರ ಮನೆ ನಿರ್ಮಾಣಕ್ಕೆ 10,428. ಇಟ್ಲಳ್ಳಿ ಗ್ರಾಮದ ಸೌಭಾಗ್ಯ ಕೋಮ್ ಬಸವೇಗೌಡರ ಮನೆ ನಿರ್ಮಾಣಕ್ಕೆ 5,056. ಆಲಹಳ್ಳಿ ಗ್ರಾಮದ ಸುಸ್ಮಿತಾ ಕೋಮ್ ಶಿವಣ್ಣರವರ ಮನೆ ನಿರ್ಮಾಣಕ್ಕೆ 19,592. ಆಲಹಳ್ಳಿ ಗ್ರಾಮದ ಈರಮ್ಮ ಕೋಮ್ ಗಂಡಮಾದೇಗೌಡರ ಮನೆ ನಿರ್ಮಾಣಕ್ಕೆ 1,264. ಇಟ್ಲಳ್ಳಿ ಕೊಪ್ಪಳ ಗ್ರಾಮದ ಪದ್ಮಮ್ಮ ಕೋಮ್ ಪುಟ್ಟಸ್ವಾಮಿರವರ ಮನೆ ನಿರ್ಮಾಣಕ್ಕೆ 5,056. ಇಟ್ಲಳ್ಳಿ ಗ್ರಾಮದ ಲಿಂಗಯ್ಯ ಬಿ ಚಿಕ್ಕಯ್ಯರವರ ಮನೆಯಲ್ಲಿ ಜನರ ಕೊಟ್ಟಿಗೆ ನಿರ್ಮಾಣಕ್ಕೆ 3,140. ಜಗತ್ಪುರ ಗ್ರಾಮದ ಸುಶೀಲಾ ಕೋಮ್ ರಮೇಶ್ ಅವರ ಮನೆ ನಿರ್ಮಾಣಕ್ಕೆ 9,770. ಆಲಹಳ್ಳಿ ಗ್ರಾಮದ ಪುಟ್ಟಸ್ವಾಮಿ ಬಿ ಸಿದ್ದೇಗೌಡರ ಮನೆಯಲ್ಲಿ ಜನರ ಕೊಟ್ಟಿಗೆ ನಿರ್ಮಾಣಕ್ಕೆ 7,574. ಆಲಹಳ್ಳಿ ಗ್ರಾಮದ ನಂಜನಗೂಡಿ ಕೋಮ್ ಪುಟ್ಟಸ್ವಾಮಿ ಅವರ ಮನೆ ನಿರ್ಮಾಣಕ್ಕೆ 18,148. ಇಟ್ಲಳ್ಳಿ ಗ್ರಾಮದ ಉತ್ತಮ ಕೋಮ್ ದೇವರಾಜರವರ ಮನೆ ನಿರ್ಮಾಣಕ್ಕೆ 25,912. ಆಲಹಳ್ಳಿ ಗ್ರಾಮದ ಗೋರಗೌಡ ಬಿ ಮುನೇಗೌಡರ ಮನೆಯಲ್ಲಿ ಜನರ ಕೊಟ್ಟಿಗೆ ನಿರ್ಮಾಣಕ್ಕೆ 5,678. ಇಟ್ಲಳ್ಳಿ ಗ್ರಾಮದ ಉತ್ತಮ ಕೋಮ್ ಮಂಜೇಗೌಡರ ಮನೆಯಲ್ಲಿ ಜನರ ಕೊಟ್ಟಿಗೆ ನಿರ್ಮಾಣಕ್ಕೆ 4,740. ಇಟ್ಲಳ್ಳಿ ಗ್ರಾಮದ ಯಶೋದಮ್ಮ ಕೋಮ್ ಯಲ್ಲೂರಯ್ಯರವರ ಮನೆಯಲ್ಲಿ ಜನರ ಕೊಟ್ಟಿಗೆ ನಿರ್ಮಾಣಕ್ಕೆ 7,574. ಆಲಹಳ್ಳಿ ಗ್ರಾಮದ ವರಲಕ್ಷ್ಮಿ ಕೋಮ್ ಶಿವಣ್ಣರವರ ಮನೆಯಲ್ಲಿ ಜನರ ಕೊಟ್ಟಿಗೆ ನಿರ್ಮಾಣಕ್ಕೆ 7,574. ಆಲಹಳ್ಳಿ ಗ್ರಾಮದ ಗೋವಿಂದ ದೇವೇಗೌಡರ ಮನೆಯಲ್ಲಿ ಜನರ ಕೊಟ್ಟಿಗೆ 5,056 ರೂಪಾಯಿ. ಮಾರ್ಕಲ್ ಗ್ರಾಮದ ದೇಶಮುದ್ದೀನ್ ಮಾಯಿಗೆಯರವರ ಮನೆಯಲ್ಲಿ ಜನರ ಕೊಟ್ಟಿಗೆ 2,844. ಮಾರ್ಕಲ್ ಗ್ರಾಮದ ರತ್ನಮ್ಮ ಕೋಮ್ ಎಸ್ ಮಹಾದೇವಯ್ಯರ ಮನೆಯ ನಿರ್ಮಾಣಕ್ಕೆ 28,440 ರೂಪಾಯಿ. ಆಲಹಳ್ಳಿ ಗ್ರಾಮದ ಶಂಕರೇಗೌಡ ಬಿನ್ ಲೇಟ್ ಮಾಯಿಗೌಡರವರ ಮನೆ ಹತ್ತಿರ ಸೌಕರ್ಯ ನಿರ್ಮಾಣ 1,580 ರೂಪಾಯಿ. ಹೊರನಕುಟ್ಲು ಗ್ರಾಮದ ಪ್ರೇಮ ಕೆ.ಟಿ. ಮಾದೇಗೌಡರ ಮನೆ ನಿರ್ಮಾಣ 20,856. ಇಟ್ಲಳ್ಳಿ ಕುಟ್ಲು ಗ್ರಾಮದ ರಾಣಿಗರ ಬೀದಿಯ ಸ್ಮಶಾನ ಅಭಿವೃದ್ಧಿಪಡಿಸುವುದು 5,175 ರೂಪಾಯಿ. ಇಟ್ಲಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಹಾಸ್ಟೆಲ್ನಿಂದ ಗುಲ್ಲಯ್ಯನ ಮಾದೇಯನ ಜಮೀನು ತನಕ ಜಂಗಲ್ ಕಡಿದು ರಸ್ತೆ ಅಭಿವೃದ್ಧಿ ಮಾಡತಕ್ಕಂಥದ್ದು 77,290 ರೂಪಾಯಿ. ಆಲಹಳ್ಳಿ ಗ್ರಾಮದ ಮಹಾದೇವರು ರವರ ಗದ್ದೆಯಿಂದ ಕಾಳಯ್ಯ ಉರುಫ್ ಚಿಕ್ಕಂಡು ಗದ್ದೆವರೆಗೆ ರಸ್ತೆ ಅಭಿವೃದ್ಧಿಪಡಿಸುವುದು 51,170 ರೂಪಾಯಿ. ಬೀದಿ ದೊಡ್ಡಿ ಗ್ರಾಮದ ಕನ್ನೇಗೌಡರು ಜಮೀನಿನಿಂದ ಪಶ್ಚಿಮ ದಿಕ್ಕಿಗೆ ರಸ್ತೆ ಅಭಿವೃದ್ಧಿಪಡಿಸುವುದು 39,312 ರೂಪಾಯಿ. ಬೀದಿ ದೊಡ್ಡಿ ಗ್ರಾಮದ ಅಡ್ಡಾಳದಿಂದ ಮಂಚೇಗೌಡರ ಜಮೀನಿನವರೆಗೆ ರಸ್ತೆ ಅಭಿವೃದ್ಧಿಪಡಿಸುವುದು 36,192 ರೂಪಾಯಿ. ಇಟ್ಲಳ್ಳಿ ಕುಟ್ಲು ಗ್ರಾಮದ ಮಾರಮ್ಮನ ಕೊಳದ ಕಲ್ಯಾಣಿ ಅಭಿವೃದ್ಧಿ ಮಾಡುವ ಕಾಮಗಾರಿ 3,82,699 ರೂಪಾಯಿ. ಇಟ್ಲಳ್ಳಿ ಗ್ರಾಮದ ಮಾಲಿ ಮಂಚೇರ ಜಮೀನಿನಿಂದ ಜಗದೀಶ ಮನೆಯವರೆಗೆ ಜಂಗಲ್ ಕಡಿದು ಅಭಿವೃದ್ಧಿಪಡಿಸುವುದು 77,120 ರೂಪಾಯಿ. ಇಟ್ಲಳ್ಳಿ ಕುಟ್ಲು ಗ್ರಾಮದ ಮಾರಮ್ಮನ ಕೊಳದ ಮುಂದುವರಿದ ಕಾಮಗಾರಿ 1,50,731 ರೂಪಾಯಿ. ಮಾರ್ಕಲು ಗ್ರಾಮದ ಚಿಕ್ಕಬೋರಯ್ಯ ಗದ್ದೆಯಿಂದ ರಾವಣಿ ಕೆಂಡಯ್ಯ ರವರ ಗದ್ದೆಯವರೆಗೆ ತಿರುಗಾಲು ಪಿಕಪ್ ನಾಲೆವರೆಗೆ ಹೂಳೆತ್ತುವುದು 1,94,235 ರೂಪಾಯಿ. ಮಾರ್ಕಲು ಗ್ರಾಮದ ಕರಿಘಟ್ಟನ ಸಿದ್ದಯ್ಯನ ಜಮೀನಿನಿಂದ 14ನೇ ಸೀಳು ನಾಲೆ ಸಾಬವಿ ರಾವ್ ಜಮೀನಿನವರೆಗೆ ಹೂಳೆತ್ತುವಂತ ಕಾಮಗಾರಿ 1,55,090 ರೂಪಾಯಿ. ಇಟ್ಲಳ್ಳಿ ಗ್ರಾಮದ ಬಾಲರಾಜು ಜಮೀನಿನಿಂದ ವಾಟಿ ರುದ್ರಯ್ಯ ಜಮೀನಿನವರೆಗೆ ಸಣ್ಣ ನಾಲೆ ಜಂಗಲ್ ಕಡಿದು ಹೂಳೆತ್ತುವುದು 17,010 ರೂಪಾಯಿ. ಇಟ್ಲಳ್ಳಿ ಗ್ರಾಮದ ಚವರಯ್ಯ ಗುಂಡಲಿಂಗಮ್ಮ ಅವರು ಮಾದಮ್ಮ ಅವರ ಜಮೀನಿನವರೆಗೆ ಹೂಳೆತ್ತುವುದು 20,793 ರೂಪಾಯಿ. ಇಟ್ಲಳ್ಳಿ ಗ್ರಾಮದ ಹೊಸಗಟ್ಟೆ ಹೂಳೆತ್ತುವುದು 1,59,435 ರೂಪಾಯಿ. ಮಾರ್ಕಲು ಗ್ರಾಮದ ಸೂಲೆಕಟ್ಟೆ ಹೂಳೆತ್ತುವುದು 21,440 ರೂಪಾಯಿ. ಇಟ್ಲಳ್ಳಿ ಕುಟ್ಲು ಗ್ರಾಮದ ಮೂಗುಕಟ್ಟೆ ಹೂಳೆತ್ತುವುದು 1,04,000 ರೂಪಾಯಿ. ಇಟ್ಲಳ್ಳಿ ಕುಟ್ಲು ಗ್ರಾಮದ ಹೊಸಗಟ್ಟೆ ಸಮಗ್ರ ಅಭಿವೃದ್ಧಿಪಡಿಸುವುದು 52,595 ರೂಪಾಯಿ. ಇಟ್ಲಳ್ಳಿ ಕುಟ್ಲು ಗ್ರಾಮದ ದೊಡ್ಡಕಟ್ಟೆ ಸಮಗ್ರ ಅಭಿವೃದ್ಧಿಪಡಿಸುವುದು 7,90,403 ರೂಪಾಯಿ. ಸಾಮಗ್ರಿಗಳು ಇಟ್ಲಳ್ಳಿ ಕುಟ್ಲು ಗ್ರಾಮದ ತೋಟಗಾರಿಕೆ ಇಲಾಖೆದು ಇಟ್ಲಳ್ಳಿ ಕುಟ್ಲು ಗ್ರಾಮದ ಮಹಾದೇವು ಬೀನ್ ಮಂಚೇಗೌಡರ ಜಿಲ್ಲೆಯಲ್ಲಿ 31,759 ರೂಪಾಯಿ.
ಇಟ್ನಳ್ಳಿ ಗ್ರಾಮದ ರಾಜೇಂದ್ರ ಬಿನ್ ಬಸವೇಗೌಡ ಅವರ ಜಮೀನಿನಲ್ಲಿ ತೆಂಗು ಅಭಿವೃದ್ಧಿ ಕಾಮಗಾರಿ 22,823 ರೂಪಾಯಿ. ಇಟ್ನಳ್ಳಿ ಕುಕ್ಲು ಗ್ರಾಮದ ಎಂ ನಾಗರಾಜು ಬಿನ್ ಮಂಚೇಗೌಡ ಅವರ ಜಮೀನಿನಲ್ಲಿ ತೆಂಗು ಅಭಿವೃದ್ಧಿ ಕಾಮಗಾರಿ 33,853 ರೂಪಾಯಿ. ಮಾರ್ಕಲ ಗ್ರಾಮದ ಎನ್ ಕೃಷ್ಣ ಬಿ ನಂಜಯ್ಯ ಅವರ ಜಮೀನಿನಲ್ಲಿ ಅಂಗಾಂಶ ಬಾಳೆ ಕಾಮಗಾರಿ 15,484 ರೂಪಾಯಿ. ಆಲ್ದಡಿ ಗ್ರಾಮದ ನಾಗರಾಜು ಬಿ ಚಿಕ್ಕಂಡು ಅವರು ಸಿದ್ದಯ್ಯ ಅವರ ಜಮೀನಿನಲ್ಲಿ ಅಂಗಾಂಶ ಬಾಳೆ 70,498 ರೂಪಾಯಿ. ಇಟ್ಟಳ್ಳಿ ಕುಟ್ಲು ಗ್ರಾಮದ ಶ್ರೀ ಶಿವರಾಮು ಬಿ ಲೇಖ್ ಮರಿಗೌಡರ್ ಅವರ ಜಮೀನಿನಲ್ಲಿ ಅಂಗಾಂಶ ಬಾಳೆ ಕಾಮಗಾರಿ 1,12,378 ರೂಪಾಯಿ. ಇಟ್ಟಳ್ಳಿ ಗ್ರಾಮದ ಶ್ರೀಮತಿ ಪುಟ್ಟತಾಯಮ್ಮ ಬಿ ಕೋಮ್ ದಿವಾಕರ ಸ್ವಾಮಿ ಅವರ ಜಮೀನಿನಲ್ಲಿ ತೆಂಗು ಅಭಿವೃದ್ಧಿ ಕಾಮಗಾರಿ 46,417 ರೂಪಾಯಿ. ಮಾರ್ಕಲು ಗ್ರಾಮದ ಶ್ರೀಮತಿ ಅನಿತಾ ಬಿ ಸಿದ್ದೇಗೌಡ ಅವರ ಜಮೀನಿನಲ್ಲಿ ಅಂಗಾಂಶ ಬಾಳೆ ಕಾಮಗಾರಿ 1,10,982 ರೂಪಾಯಿ. ಕೃಷ್ಣಳ್ಳಿ ಗ್ರಾಮದ ಎಚ್ ಎನ್ ಬಸವರಾಜು ಬಿನ್ ಎಚ್ ಮರಿಗೌಡರವರ ಜಮೀನಿನಲ್ಲಿ ಪಪ್ಪಾಯ ಕಾಮಗಾರಿ 39,088 ರೂಪಾಯಿ. ಕೃಷ್ಣಳ್ಳಿ ಗ್ರಾಮದ ಶ್ರೀ ಜೋಗಯ್ಯ ಉದಯ ಅವರ ಜಮೀನಿನಲ್ಲಿ ತೆಂಗು ಕಾಮಗಾರಿ 22,685 ರೂಪಾಯಿ. ಕೃಷ್ಣಳ್ಳಿ ಗ್ರಾಮದ ವೀರಪ್ಪ ಬಿ ಚೆನ್ನೇಗೌಡ ಅವರ ಜಮೀನಿನಲ್ಲಿ ತೆಂಗು ಕಾಮಗಾರಿ 35,945 ರೂಪಾಯಿ. ಕೃಷ್ಣಳ್ಳಿ ಗ್ರಾಮದ ಮರಿಸ್ವಾಮಿ ಬಿ ವೀರೇಗೌಡರ ಜಮೀನಿನಲ್ಲಿ ತೆಂಗು ಕಾಮಗಾರಿ 32,108 ರೂಪಾಯಿ. ಕೃಷ್ಣಳ್ಳಿ ಗ್ರಾಮದ ಸುಂದರ್ ಬೀನ್ ಹೊಟ್ಟೇಗೌಡ ಅವರ ಜಮೀನಿನಲ್ಲಿ ಅಂಗಾಂಶ ಬಾಳೆ ಕಾಮಗಾರಿ 63,169 ರೂಪಾಯಿ. ಕೃಷ್ಣಳ್ಳಿ ಗ್ರಾಮದ ಶ್ರೀ ಚಿಕ್ಕಮೂಗೇಗೌಡ ಬೀನ್ ಕೆಂಪೇಗೌಡ ಜಮೀನಿನಲ್ಲಿ ಅಂಗಾಂಶ ಬಾಳೆ ಕಾಮಗಾರಿ 75,733 ರೂಪಾಯಿ. ಕೃಷ್ಣಳ್ಳಿ ಗ್ರಾಮದ ರುದ್ರೇಗೌಡ ಬೀನ್ ಕೆಂಪೇಗೌಡ ಅವರ ಜಮೀನಿನಲ್ಲಿ ತೆಂಗು ಕಾಮಗಾರಿ 46,417 ರೂಪಾಯಿ. ಕೃಷ್ಣಳ್ಳಿ ಗ್ರಾಮದ ಎಂ ಮಹದೇವ ಬೀನ್ ಮಾದೇಗೌಡ ಜಮೀನಿನಲ್ಲಿ ಅಂಗಾಂಶ ಬಾಳೆ ಕಾಮಗಾರಿ 1,40,996 ರೂಪಾಯಿ. ಇಟ್ನಳ್ಳಿ ಕೊಪ್ಪಳು ಗ್ರಾಮದ ಮರಿಗೌಡ ಬಿನ್ ಪಂಚಯ್ಯರವರ ಜಮೀನಿನಲ್ಲಿ ತೆಂಗು ಕಾಮಗಾರಿ 23,034 ರೂಪಾಯಿ. ಇಟ್ನಳ್ಳಿ ಗ್ರಾಮದ ಎಚ್ ಎಸ್ ವೀರಪ್ಪಗೌಡ ಬಿನ್ ಎಂ ಸ್ವಾಮಿಗೌಡರ ಜಮೀನಿನಲ್ಲಿ ಅಂಗಾಂಶ ಬಾಳೆ ಕಾಮಗಾರಿ 1,34,016 ರೂಪಾಯಿ. ಇಟ್ನಳ್ಳಿ ಗ್ರಾಮದ ಶಿವಕುಮಾರ್ ಎಚ್ ಎಂ ಬಿನ್ ಮರಿಸ್ವಾಮಿ ಜಮೀನಿನಲ್ಲಿ ತೆಂಗು ಕಾಮಗಾರಿ 9,772 ರೂಪಾಯಿ. ಮಾರ್ಕಲು ಗ್ರಾಮದ ಮಾರಯ್ಯ ಬೀನ್ ಲೇಟ್ ಮರಯ್ಯ ಅವರ ಜಮೀನಿನಲ್ಲಿ ಅಂಗಾಂಶ ಬಾಳೆ ಕೃಷಿ ಕಾಮಗಾರಿ 70,847 ರೂಪಾಯಿ. ಮಾರ್ಕಲು ಗ್ರಾಮದ ಶ್ರೀ ಮಹದೇವಯ್ಯ ಬಿ ನಂಜಯ್ಯ ಜಮೀನಿನಲ್ಲಿ ಅಂಗಾಂಶ ಬಾಳೆ ಕಾಮಗಾರಿ 1,04,351 ರೂಪಾಯಿ. ಮಾರ್ಕಲು ಗ್ರಾಮದ ಶ್ರೀಮತಿ ಪ್ರೇಮ ಓಂ ತಮ್ಮಯ್ಯರವರ ಜಮೀನಿನಲ್ಲಿ ಅಂಗಾಂಶ ಬಾಳೆ ಕಾಮಗಾರಿ 1,01,559 ರೂಪಾಯಿ. ಆಲ್ದಡಿ ಗ್ರಾಮದ ಕೃಷ್ಣ ಬಿನ್ ಮಾಯೇಗೌಡ ಅವರ ಜಮೀನಿನಲ್ಲಿ ತೆಂಗು ಕಾಮಗಾರಿ 29,316 ರೂಪಾಯಿ. ಇಟ್ಟಳ್ಳಿ ಗ್ರಾಮದ ಶಿವಮಂದು ಬಿನ್ ಪುಟ್ಟೇಗೌಡ ಅವರ ಜಮೀನಿನಲ್ಲಿ ತೆಂಗು ಕಾಮಗಾರಿ 36,296 ರೂಪಾಯಿ. ಇಟ್ಟಳ್ಳಿ ಕೊಪ್ಪೂರು ಗ್ರಾಮದ ಹೇಮಂತ್ ಕುಮಾರ ಬಿನ್ ಮಂಚೇಗೌಡ ಅವರ ಜಮೀನಿನಲ್ಲಿ ಪಪ್ಪಾಯ ಕಾಮಗಾರಿ 80,619 ರೂಪಾಯಿ. ಇಟ್ನಳ್ಳಿ ಕೊಪ್ಪಳು ಗ್ರಾಮದ ವೀರೇಂದ್ರ ಬಿನ್ ಚಿಕ್ಕವೀರೇಗೌಡ ಅವರ ಜಮೀನಿನಲ್ಲಿ ಅಂಗಾಂಶ ಬಾಳೆ ಕಾಮಗಾರಿ 1,04,002 ರೂಪಾಯಿ. ಇಟ್ನಳ್ಳಿ ಗ್ರಾಮದ ಮಹೇಗೌಡ ಬಿನ್ ಪುಟ್ಟಯ್ಯ ಅವರ ಜಮೀನಿನಲ್ಲಿ ಅಂಗಾಂಶ ಬಾಳೆ ಕಾಮಗಾರಿ 63,518 ರೂಪಾಯಿ. ಕೆಲಸ ಮಾಡಿಲ್ಲ ಅದು ಬೋರ್ಡ್ ಹಾಕಿದ್ರೆ ದುಡ್ಡು ಎಷ್ಟು ತಗೊಂಡಿದ್ರು ಕೇಳ್ತಿರೋರು. PRD ಇಲಾಖೆ ಕಿರ್ಗಾಲು ಬಗನಕೊಪ್ಪಲು ರಸ್ತೆಯಿಂದ ಮೈಸೂರು ಮಳವಳ್ಳಿ ರಸ್ತೆಗೆ ಸೇರುವ ರಸ್ತೆಗೆ ಮೆಟ್ಲಿಂಗ್ ಕಾಮಗಾರಿ 1,55,502 ರೂಪಾಯಿ. ಧನ್ಯವಾದಗಳು. ಯಾವ ಅಪ್ರೂವಲ್ ಆಗಿಲ್ಲ ಅಂತ ಸ್ಟಾಪ್ ಮಾಡಿದೆಯಲ್ಲ ಅದು. 2020-21ನೇ ಸಾಲಿನಿಂದ ಅನುಮೋದನೆಗೊಂಡು 24-25ನೇ ಸಾಲಿನಲ್ಲಿ ಅನುಷ್ಠಾನವಾಗಿರತಕ್ಕಂಥ ಕಾಮಗಾರಿಗಳು. ಅದು DCPನೇ ಅಪ್ರೂವಲ್ ಆಗಿಲ್ಲ ಅಲ್ವಾ? ಗ್ರಾಮದ ಪ್ರಮೋದ್ ಕುಮಾರ್ ಮನೆ ಚರಂಡಿ ನಿರ್ಮಾಣ ಕಾಮಗಾರಿ 77,614 ರೂಪಾಯಿ.
ಕೊಗನಕೊಪ್ಪಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರ್ಯಾಂಪ್ ಮಾಡಿರುವಂತಹ ಕಾಮಗಾರಿ 51,731 ರೂಪಾಯಿ. ಆಚಾರ ಗ್ರಾಮದ ಪರಿಷತ್ ಕಾಲೋನಿಯಲ್ಲಿ ಇರುವ ಬೋರ್ವೆಲ್ನಿಂದ ಕುಡಿಯುವ ನೀರು ಪೈಪ್ಲೈನ್ ಕಾಮಗಾರಿ 71,509 ರೂಪಾಯಿ. ಕೊಗನಕೊಪ್ಪಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷ ಶಿಕ್ಷಣ ಮಕ್ಕಳಿಗೆ ಅನುಕೂಲವಾಗಲು ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ 70,151 ರೂಪಾಯಿ. ಚಿಕ್ಕನಕೊಪ್ಪಲು ಗ್ರಾಮದ ಅಂಗನವಾಡಿ ಕೇಂದ್ರದ 2ನೇ ದುರಸ್ತಿ ಕಾಮಗಾರಿ 70,777 ರೂಪಾಯಿ. ಇಟ್ನಳ್ಳಿ ಕೊಪ್ಪಲು ಗ್ರಾಮದ 3ನೇ ವಾರ್ಡಿನ ಕೋಳಿ ಪ್ರಕಾಶನ ಮನೆ ಹತ್ತಿರ ಚರಂಡಿ ಡೆತ್ ನಿರ್ಮಾಣ ಕಾಮಗಾರಿ 38,486 ರೂಪಾಯಿ. ಇಟ್ನಳ್ಳಿ ಗ್ರಾಮದ 3ನೇ ವಾರ್ಡಿನ ಚರಂಡಿ ಈ ತಿರುಗಾಡು ದಾರಿ ಮಾಡೋದಲ್ಲ ಯಾವ್ದು ಡೆಪ್ ಮಾಡಿರೋದು ಎಲ್ಲಿ ತೋರ್ಸಿ ಎಲ್ಲಿ ಮಾಡಿದ್ದು ಈಗ ಸ್ಟ್ರೈಟ್ ಹೋಯ್ತಿರಲ್ಲಿ ಪ್ರಕಾಶ್ ಅವ್ರ ಮನೆ ಕೆಳಕ ಹಾ ಅಲ್ಲೇ ಈಗ ಅಲ್ಲಿ ತಿರುಗಾಡು ಅಡ್ಡದಲ್ಲಿ ಡೆಪ್ ಮಾಡೋದು ಏನ್ ಮಾಡೋದು ಕೋಳಿ ಫಾರಂ ಕೆಳಕ ಅವ್ರು ಹೇಳ್ತಾ ಇದ್ರು ಹೋ ಕೋಳಿ ಪರ ಕೆಳಗೆ ಎಲ್ಲಿ ಮಾಡಿದ್ದು ಬಾ ತೋರ್ಸ್ಕೊಡ್ಬೇಡಿ. ಬಾ ಬರೀ ಮತ್ತೆ ಹೋಗ್ ಬಾ ಮತ್ತೆ ಹೋಗ್ ಬಾ ಇದ್ ಬಾ ಮತ್ತೆ ಬಾ ಹೋಗ್ ಬಾ ಬಾ ಕರ್ಕ ಬಾ ಇದ್ ಬಾ ಅವ್ರು ಪೊಲೀಸ್ ಅವ್ರು ಬರ್ಬೇಕು ಇವ್ರು ಬರ್ಬೇಕಲ್ಲಿ ಎಲ್ಲಿ ಮಾಡಿದ್ದು ತೋರ್ಸ್ಕೊಡ್ಬೇಡಿ. ಬನ್ನಿ ಸ್ಟಾಪ್ ಕಳ್ಸಿ ನಿಮ್ ಸ್ಟಾಪ್ ಜೊತೆಲಿ ಯಾವ ಸಾಲದು ಅಂತ ಕೇಳಿ ಏ ಬಾಬಾ ತೋರಿಸ್ತಿರಲಿ ಬಾ ಎಲ್ಲಿ ಈ ವರ್ಷ ಮಾಡಿರೋದೆಲ್ಲ ಹೋದ ವರ್ಷ ಮಾಡಿದ್ರೆ ಕಾಲೇಜ್ ಮಾಡ್ತೀರಾ ಮಾವ ಹಂಗೆಲ್ಲ ಮಾಡಿದ್ರಿ ಈಗ ಅಲ್ಲಿ ಡಕ್ ಮಾಡಿ ಕುಷ್ಟೋಗಿದ್ದಾರೆ ಡಕ್ಕು ಯಾವ್ದೋ ತಿರ್ಗಾಡ್ತಿದ್ರಿ ಮತ್ತೆ ಈಗ ಅಲ್ಲಿ ಡಕ್ಕೆ ಸಿಸಿ ಕೇಳಲ್ಲಿ ಅವ್ರನ್ನ ಈಗ ಏನು ಅಂತ ನೀವು ತಿರ್ಗಾಡಿಗೆ ಯಾವ ತಿರ್ಗಾಡ್ತಿದ್ರೆ ಡಕ್ ಕುಷ್ಟೋಗಿದ್ರೆ ಯಾವ್ದು ಓಡಾಡ್ತಿದ್ದಾರೆ ಅದನ್ನ ಹೇಳ್ತಿಲ್ಲ ಅವ್ರು ಅದನ್ನ ಹೇಳ್ತಿಲ್ಲ ಯಾವ ಪ್ರಯತ್ನ ನೋಡು ಅದನ್ನ ನೋಡು ಅಲ್ಲಿ ಮಾಡಿ ಅಂತಕನ ಮತ್ತೆ ಅದನ್ನ ಕೇಳಿ ಯಾವ್ದು ಕೇಳಿ ಪ್ರಯೋಜನ ಮಾಡೋದು ಹೇಳು ಕೇಳಿ ಇದು ಮಾಡಲಿ 20,281 ರೂಪಾಯಿ. ಇಟ್ಟಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಊರು ತೆಗೆದು ಹೊರಸಾಗಿರುವಂತಹ ಕಾಮಗಾರಿ 80,540 ರೂಪಾಯಿ. ಕೊಗನಕೊಪ್ಪಲು ಗ್ರಾಮದಲ್ಲಿ ಬಸವರ ಶ್ರೀರೇಗೌಡ ಮನೆಯ ಕಾಮಗಾರಿ ಇವಾಗಲ್ಲ ಅದು ಹಿಂದಿನ ನೋಡಲು ತಕ್ಕಾಗಿರೋದು ಈಗ ಬೋರ್ಡ್ ಹಾಕಿದ್ರು ಇನ್ನು ಕೆಲಸ ಆಗಿಲ್ಲಕ್ಕಮ್ಮ ಹೇಳ್ದಾನು ಆಯ್ತು ಒಂದು ವರ್ಷ ಬಿಟ್ಟು ನಮ್ಗೆ ಬೇಕಾಗಿರೋದು ಬೋರ್ಡ್ ಹಾಕಿದ್ಮೇಲೆ ಹಾಕ್ಬೇಕು ಕೆಲಸ ಬೋರ್ಡ್ ಹಾಕಿದ್ಮೇಲೆ ಈಗ ಬೋರ್ಡ್ ಹಾಕೋರು ಕೆಲಸ ಬರುತ್ತೆ ಬೋರ್ಡ್ ಬಣ್ಣ ಎಲ್ಲ ಕಲರ್ ಬಣ್ಣ ಬೋರ್ಡ್ ಆಗೋದು ಸ್ಯಾಂಕ್ಷನ್ ಆಗೋದು 8 ಲಕ್ಷ ಅದೇನು ಕೆಲಸ ಆಗಿದೆ ಇನ್ಯಾವ್ಯಾರವ ಸೈಲಕ್ಷವು ಎಲ್ಲ ಆಯ್ತಲ್ಲ ಮೇಡಮ್ ಮೊದಲು ಸೈನ್ ತಗೊಂಡ್ ಮೊದಲನೇದು ಇವರೇನು ಬೇರ್ಸಿ
BRC ಅವರಾ ಮೇಲ್ಗಡೆ ತಗೋಬೇಕು ರೇಷ್ಮೆ ಇಲಾಖೆ ಹಾಂ ಅವ್ರದಂತ ಮೇಡಮ್ ಕೇಳಿ ಮೇಡಮ್ ಅಲ್ಲಿ ವೇದಿಕೆ ಮೇಲಿರೋರೆಲ್ಲನೇ ಫ್ರಂಟ್ ಪೇಜ್ಗೆ ಹಾಕ್ಸೋಣ ಸೀಲು ಸೈನ್ ಹಾಕಿ ಹಾಕ್ಕೊಡ್ತಾರೆ ಇವ್ರು ಬಂದಿಲ್ಲ ಅಲ್ಲ ನೋಡಲ್ ಅಧಿಕಾರಿ ಬಂದಿಲ್ಲ ಅವರೇನು ನೋಡಲ್ ಇವರು ಸ್ಕೂಲ್ ಅವ್ರು ಕರೆದಿರೋದು ರೇಷ್ಮೆ ಇಲಾಖೆ ಬೇರೆದು ಹಾಕ್ಸಿ ಎಲ್ಲ ಹಾಕ್ಸಾಗೋದು ಎಲ್ಲ ಒಂದು ಹಾಕ್ಸ್ಬಿಟ್ಟು ರೇಷ್ಮೆ ಅಂತ ಬರೀ ನೀವು ಇದರಲ್ಲೇನೋ ವರ್ಕ್ ಮಾಡೋದು ಎಷ್ಟು 2015 ಮಾಡಿ ಇವರು ಒಂದೇ ಬ್ಯಾಚ್ ಇರಬೇಕು ಫಸ್ಟ್ ನಮ್ಮ ಸಾಕ್ಷರ ಭಾರತ ಕಾರ್ಯಕ್ರಮದಲ್ಲಿ ಇದೆಲ್ಲ ಜೈನಾಗ ಎಷ್ಟು ವರ್ಷ ಆಯ್ತು ಈಗ ಒಂದು 3 ವರ್ಷ ಹುಬ್ಬಳ್ಳಿ ಕೊಪ್ಪಳ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹುಡುಕಿನ ಮೇಲೆ 4,92,416 ರೂಪಾಯಿ. ಹುಬ್ಬಳ್ಳಿ ಕೊಪ್ಪಳ ಹುಡುಕಿನ ಮೇಲೆ 1,80,930 ರೂಪಾಯಿ. ಅಲ್ಲಲ್ಲಿ ಗ್ರಾಮದ ಚಿಕ್ಕಣ್ಣ ಮನೆಯಿಂದ 1,82,427 ರೂಪಾಯಿ. ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕಾಮಗಾರಿಗಳು ಮತ್ತು ಖರ್ಚು ವೆಚ್ಚಗಳನ್ನು ಮುಂದೆ ಮಂಡನೆ ಮಾಡಿದ್ವಿ. ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಈ ವೈಯಕ್ತಿಕ ಫಲಾನುಭವಿ ಹೆಸರಲ್ಲಿ ಎಲೆಮರಗಳನ್ನು ತೆಗೆದಿಲ್ಲ. ಕೃಷ್ಣಯ್ಯ ಮಾಯಿಗೌಡ ಅವರಿಗೆ 29,310 ರೂಪಾಯಿ ಆಗಿದೆ. ಅವ್ರಿಗೂ ಅವ್ರ ಹೆಸರು ಎಲೆಮರ ತೆಗೆದಿಲ್ಲ. ಕುಸ್ವಾಮಿ ಪುತ್ರಕಾಯಮ್ಮ ಯುವಕರ ಸ್ವಾಮಿ ಅವ್ರಿಗೂ ವೈಯಕ್ತಿಕ ಫಲಾನುಭವಿ ಹೆಸರಲ್ಲಿ ಎಲೆಮರಿಲ್ಲ. ಮತ್ತೆ ಸುಂದರ್ ಹೊಟ್ಟೇಗೌಡ ಅವ್ರಿಗೂ ಕೂಡ ಮಾಯಿಗೌಡ ಮತ್ತೆ ಪುಟ್ಟಯ್ಯ ಮತ್ತೆ ಹೇಮಂತ್ ಕುಮಾರ್ ಅವ್ರಿಗೂ ಮಂಚೇಗೌಡ ಮತ್ತೆ ಮಾರಯ್ಯ. ಮೇಡಮ್ ಅದು ನೀವು ಹೇಳೋದಿಲ್ಲ ಫಲಾನುಭವಿ ಹೆಸರಲ್ಲಿ ಎಣ್ಣೆ ತೆಗ್ದಿಲ್ಲ ಅಂತ, ಅದು ಈ KYC ಪ್ರಾಬ್ಲಮ್ ಆಗಿತ್ತು. ಫಲಾನುಭವಿಗಳು ಇಲ್ಲೇ ಇದ್ದಾರೆ, ಅವ್ರ ಜಾಬ್ ಕಾರ್ಡಲ್ಲಿ ಬೇರೆ ಹೆಸರಲ್ಲಿ ಎಣ್ಣೆ ತೆಗ್ದವ್ರೆ. ಸುಂದರ ಹೊಟ್ಟೆಗೌಡ ಅಂದ್ರೆ ಇವ್ರದೇ ಇತ್ತು, ಅವ್ರು ಈಗ ಈ KYC ಪ್ರಾಬ್ಲಮ್ ಆಗಿತ್ತು. ಅದು ಈಗ ರೆಡಿ ಇದೆ, ಅವ್ರ ಹೆಸರು ತೆಗ್ದಿರ್ಲಿಲ್ಲ. ಹಾಂ ನಾವು ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಯಾಕೆ ಹೇಳ್ತಾರೆ ಅಂದ್ರೆ ವೈಯಕ್ತಿಕ ಫಲಾನುಭವಿ ಹೆಸರು ಅಂತಂದ್ರೆ ಅವ್ರಿಗೆ ನೇರವಾಗಿ ಅನುದಾನ ಪಡೆಯುತ್ತೆ. ಈ ತರ ಸಮಸ್ಯೆಗಳು ಬರೋದಿಲ್ಲ. ಅಂದ್ರೆ ಅವ್ರ ಕುಟುಂಬದವ್ರಿಗೆ ಬಂದಿರ್ತದೆ, ಅವ್ರದ್ದು ಈ KYC ಪ್ರಾಬ್ಲಮ್ ಇರ್ತದಲ್ಲ, ಆಗ ಅವ್ರು ಮಾಡೋಕ್ಕಾಗಲ್ಲ. ಈಗ ಈ KYC ಗಳೆಲ್ಲ ರೆಡಿ ಮಾಡಿಸ್ತಾರೆ ಇವಾಗ ಜಾಬ್ ಕಾರ್ಡ್ಗಳದು. ನಮ್ದು ಎಲ್ಲ ಕರೆಕ್ಟ್ ಆಗಿದೆ, ನಮ್ದು ಯಾರಿಗೂ ಏನಿಲ್ಲ. ದುಡ್ಡ ಬಂದಿಲ್ಲ, ಬರೀ 5,000 ಬಂದು ನಮ್ದು ಯಾರಿಗೂ ಕೊಟ್ಟಿಲ್ಲ, ಜಾಬ್ ಕಾರ್ಡ್ ಯಾರಿಗೂ ಕೊಟ್ಟಿಲ್ಲ ನಾವು. ಮತ್ತೆ ಯಾಕೆ ಅವರ ನಿಮ್ಮ ಒಂದು ಫಲಾನುಭವಿ ಒಂದೇ ಸರಿ 5,000 ಬಂದಿಲ್ಲ. ಈಗ ಉಳಿದಂತೆ ಒಬ್ರು ಹೇಮಂತ್ ಕುಮಾರ್ ಅವರು ಪಪ್ಪಾಯ ಉಳುಮೆ ಮಾಡ್ಕೊಂಡಿದ್ದಾರೆ. ಮತ್ತೆ ಒಂದು TRI ಇಲಾಖೆ ಒಂದು PO ಮಾಹಿತಿಯನ್ನ ಕೊಟ್ಟಿದ್ದೀವಿ, ಫೋನ್ ಮುಖಾಂತರ ಕೂಡ ಹೇಳಿದ್ದೀವಿ, ಪ್ರಕಟಣೆ ಕೊಟ್ಟಿರೋದಿಲ್ಲ. ಇನ್ನು ಉಳಿದಂತೆ 2 ಫಲಾನುಭವಿಗಳು ಸರಣಿಯನ್ನ ಮಾಡ್ಕೋಬೇಕಾಗುತ್ತೆ. ದಯಮಾಡಿ ಯಾವುದೇ ಒಂದು 7,000 ವರ್ಷದ ಅನುದಾನವನ್ನು ಪಡ್ಕೊಂಡಿದ್ರೆ ಅವ್ರ ಕೊಟ್ಟಿಗೆಗಳನ್ನ ಮಾಡಿಕೊಂಡು ಸರ್ಕಾರದ ನಿಯಮ ಪ್ರಕಾರ ವೈಯಕ್ತಿಕ ಫಲಾನುಭವಿಗೆ ಹೆಸರಿಗೆ ಹಾಕಬೇಕು. ಯಾವ ಹೆಸರಿಗೆ ಹಾಕಿದ್ರು ಅವರಿಗೆ ಅನುದಾನ ಸಾಕುವ ಉದ್ದೇಶದಿಂದ ಈ ಒಂದು ವರದಿಯನ್ನು ಸಭೆಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಏನು ಕೊರತೆಗಳಲ್ಲಿ ಈಗ ಹಾಕಿ ಅದನ್ನ ಪ್ರಕರಣವನ್ನು ನಡವಳಿಕೆ ಉಳಿದಂತೆ ಒಂದು ಘಟ್ಟವನ್ನು ನೀಡಿದ ಅದು ಹೆಚ್ಚಿನ ಒಂದು ಮಾನವ ದಿನಗಳನ್ನು ಸೂಚನೆ ಮಾಡಿ ಮಹಾತ್ಮ ಗಾಂಧಿ ನರೇಗಾ ಹಾಗೂ 15ನೇ ಹಣಕಾಸು ಯೋಜನೆಯಲ್ಲಿ ಗೌಡ್ರು ಡಕ್ಕಾಬಿಲ್ಲ ಅಂತ ಹೇಳ್ತಿದ್ರು. ದಯಮಾಡಿ ನಾವು ಎಲ್ಲಾ ಸ್ಥಳಗಳನ್ನ ಪರಿಶೀಲನೆ ಮಾಡಿ GPS ಆಧಾರಿತ ಫೋಟೋಗಳನ್ನು ತಗೊಂಡು ಬಂದಿದ್ದೀವಿ. ಬೇಕು ಅಂತಂದ್ರೆ ದಾಖಲಾತಿ ಸಮೇತ ಸಿಬ್ಬಂದಿ ಅವರಿದ್ದಾರೆ, ಡಕ್ಕನ್ನ ತೋರಿಸ್ತಾರೆ. ನಾವು ಡಕ್ಕನ್ನ ಪರಿಶೀಲನೆ ಮಾಡಿ ವರದಿಯಲ್ಲಿ ಕೂಡ ಕಾಮಗಾರಿ ಅನುಷ್ಠಾನ ಆಗಿದೆ. ಉಳಿದಂತೆ 2 ಕೊಟ್ಟಿಗೆಗಳು ಮಾತ್ರ ಚರ್ಚೆಯನ್ನ ಮಾಡ್ಕೋಬೇಕು. ಯಾಕಂದ್ರೆ ಋಣಾತ್ಮಕ ಅಂಶ ಆಗಿರ್ಬೋದು,
ಗಣಕಾಂಶವಾಗಿರ್ಬೋದು ಎಲ್ಲವನ್ನು ನಾವು ಸಭೆಯಲ್ಲಿ ಮಂಡನೆ ಮಾಡ್ತೀವಿ. ಯಾಕಂದ್ರೆ ಬೇರೆ ಒಂದು ಲೋಕಲ್ ಆಡಿಟ್ ಅಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆನೆ ಆಡಿಟ್ ಅನ್ನ ಮಾಡಿ ವರದಿಯನ್ನ ಕೊಡ್ತಾರೆ. ಯಾಕಂದ್ರೆ ನಮ್ಮ ಸೋಷಿಯಲ್ ಆಡಿಟ್ ಅಲ್ಲಿ ಸಾರ್ವಜನಿಕರ ಮುಂದೆ ವರದಿಯನ್ನ ಮಾಡಿ ಅವರ ಒಂದು ಹೇಳಿಕೆಯನ್ನು ಕೂಡ ನಡವಳಿಕೆಯಲ್ಲಿ ದಾಖಲಿಸಿ ಸಂಬಂಧಪಟ್ಟ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಗೆ ಸಲ್ಲಿಸಲಾಗುವುದು. ಸರ್ ಹೇಳ್ತಿದ್ದಾರೆ ಅವರು KYC ಪ್ರಾಬ್ಲಮ್ ಇತ್ತು ಅಂತ. ದಯಮಾಡಿ ಅವ್ರ ಜಾಬ್ ಕಾರ್ಡ್ ಅನ್ನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಅನುಪಾಲನಾ ವರದಿಯನ್ನ ತಾಲೂಕು ಪಂಚಾಯತಿಗೆ ಸಲ್ಲಿಸಬೇಕಾಗುತ್ತೆ. ಈಗ ಸರ್ ಮತ್ತು PDO ಅವರು ಮತ್ತೆ ಹೇಳಿದಾಗ 2018-19 ಏನು ಸೋಷಿಯಲ್ ಆಡಿಟ್ ಗ್ರಾಮ ಸಭೆ ಪ್ರತಿ ವರ್ಷ ನಡೆಯುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ತಾಲೂಕು ಕಮಿಟಿ ಅಡ ಕಮಿಟಿ ಇರುತ್ತೆ ತಾಲೂಕು ಪಂಚಾಯಿತಿಯಲ್ಲಿ. ಅಲ್ಲಿಗೆ 120 ಪ್ರಕರಣಗಳನ್ನ ಇಲ್ಲಿಯವರೆಗೆ ಕೊಟ್ಟು ಪ್ರಕರಣವನ್ನು ಮುಕ್ತಾಯಗೊಳಿಸಲಾಗಿದೆ. ಅದನ್ನ ಗ್ರಾಮ ಸಭೆಯಲ್ಲಿ ಮಂಡಿಸಿ ನಡವಳಿಕೆಯನ್ನು ದಾಖಲಿಸಿ MIS-ನಲ್ಲಿ ಮುಕ್ತಾಯಗೊಳಿಸಲಾಗುವುದು ಎಂದು ಸಭೆಯಲ್ಲಿ ಮಂಡನೆ ಮಾಡುತ್ತಾ ನಮ್ಮ ಮುಂದಿನ ದಿನಗಳಲ್ಲಿ ನರೇಗಾ ಯೋಜನೆ ಆಗಿರ್ಬೋದು. ಈಗ G-Ram-G ಬರ್ತಾ ಇದೆ ಮತ್ತು ಪ್ರತಿ ಕುಟುಂಬಕ್ಕೆ 100 ದಿನ ಇತ್ತು. ಈಗ ಮುಂದಿನ ದಿನಗಳಲ್ಲಿ 125 ದಿನಗಳಿದೆ. ಅದಕ್ಕೆ ಅನುಗುಣವಾಗಿ ಕೆಲವು ಮಾರ್ಗಸೂಚಿಗಳನ್ನ ಬದಲಾವಣೆ ಆಗ್ತಿದೆ. ಯಾಕಂದ್ರೆ ಒಬ್ರು ಗೌಡ್ರು ಹೇಳ್ತಾ ಇದ್ರು ನಾವು ನೇಮ್ ಬೋರ್ಡ್ ಹಾಕಿದ್ದಾರೆ ಪೇಮೆಂಟ್ ಮಾಡಿದ್ದಾರೆ ಅಂತ. ನೇಮ್ ಬೋರ್ಡ್ ಹಾಕಿದ ತಕ್ಷಣ ಪೇಮೆಂಟ್ ಆಗಿರಲ್ಲ. ಖಾಲಿ ಜಾಗ GPS ಮಾಡಿ ನೇಮ್ ಬೋರ್ಡ್ ಅನ್ನ ಹಾಕಿರ್ತಾರೆ. ಸರ್ಕಾರದಿಂದ ಅನುದಾನ ಬಂದ ಮೇಲೆ ಅದು GPS ಅನುಮೋದನೆ ಅಂದರೆ DC ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಅಂದಾಜು ಪಟ್ಟಿಯನ್ನು ತಯಾರು ಮಾಡಿ ತದನಂತರ ಅವರ ಒಂದು ಬೇಡಿಕೆ ಏನು ಬೇಡಿಕೆ ಕೊಟ್ಟಿರ್ತಾರೆ ಅದಕ್ಕೆ NMR ಅನ್ನ ತೆಗೆದು ಕೆಲಸವನ್ನ ಮಾಡುವಂಥದ್ದು. ಈಗ ಎಲ್ಲರೂ ಕೂಡ ಈ KYC ಮತ್ತೆ ಪ್ರತಿಯೊಬ್ಬರೂ ಕೂಡ ಕೆಲಸ ಮಾಡಬೇಕು. ಮತ್ತು ಕೆಲಸ ಮಾಡಿಲ್ಲ ಅಂದ್ರೆ NMR ಆಗ್ತಾರೆ ಅಂತ ಹೇಳ್ತಾ ಇದ್ರು. ಬಟ್ ಈಗ ಪ್ರತಿ ಫಲಾನುಭವಿಗೂ KYC ಆಗಬೇಕು, ಅವರ ಒಂದು ಖಾತೆಗೆ ಅನುದಾನ ಬಿಡುಗಡೆ ಆಗಬೇಕು ಅಂತ ಸರ್ಕಾರ ಹೊಸ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈಗ 2025-26ನೇ ಸಾಲಿನಲ್ಲಿ ಯೋಜನೆಗೆ ಸೇರಿಸ್ತೀರಾ. ಯೋಜನೆಗೆ ಸೇರಿಸಿದ್ಮೇಲೆ ನೀವು ಯಾವಾಗ ಬಂದು ಕೆಲಸ ಮಾಡ್ತೀನಿ ಅಂದ್ರೆ ಆಗಲ್ಲ. ಆ ಒಂದು ಏಪ್ರಿಲ್ ಟು ಮಾರ್ಚ್ ಏನು ಒಂದು ಫೈನಾನ್ಷಿಯಲ್ ಇರುತ್ತೆ ಆ ಇಯರ್ ಒಳಗಡೆ ನೀವು ಕೆಲಸ ಮಾಡ್ಕೋಬೇಕು. ಸಮುದಾಯ ಕಾಮಗಾರಿಗಳಾಗಿರ್ಬೋದು ಮತ್ತೆ ವೈಯಕ್ತಿಕ ಕಾಮಗಾರಿಗಳಾಗಿರ್ಬೋದು ಯಾವುದೇ ಒಂದು ನನ್ನ ನರೇಗಾ ಯೋಜನೆಯಲ್ಲಿ ಮಾಡ್ತೀನಿ ಅಂದ್ರೆ ಅವಶ್ಯಕ ಯೋಜನೆಯಲ್ಲಿ ಅನುಮೋದನೆ ಆದ್ರೆ ಆ ವರ್ಷನೇ ಒಂದು ಕೆಲಸವನ್ನ ಪೂರ್ಣಗೊಳಿಸಬೇಕು ಅಂತ ಮಾರ್ಗಸೂಚಿ. ಅದರಂತೆ ನೀವು ಏನು ಹೆಸರಿನ ಯೋಜನೆಯಲ್ಲಿ ನಿಮ್ಮ ಮುಂದಿನ ದಿನಗಳು ಏನು ತುಂಬಾ ಲೇಬರ್ಸ್ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದೀರಾ ಅವರು ಜಾಬ್ ಕಾರ್ಡ್ ಅನ್ನ ನಾವು ಪರಿಶೀಲನೆ ಮಾಡಿದಂತ ಒಂದು 4 ತಂಡಗಳನ್ನ ಮನೆ ಭೇಟಿ ಅಂತ ಮಾಡಿದಂತ ಸಂದರ್ಭದಲ್ಲಿ ಜಾಬ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡ್ಕೊಂಡಿಲ್ಲ. ದಯಮಾಡಿ ನೀವು ನಿಮ್ಮ ಸಹಾಯಕರು ಕೆಲಸ ಮಾಡ್ತಾರೆ ಅವ್ರು ಎಷ್ಟು ದಿನ ಕೆಲಸ ಮಾಡಿದ್ರು, ಅವ್ರು ಎಷ್ಟು ದಿನ ಬೇಡಿಕೆ ಸಲ್ಲಿಸಿದ್ರು, ಅವರ ಒಂದು ಕುಟುಂಬದ ಛಾಯಾಚಿತ್ರ ಆಗಿರ್ಬೋದು ಮತ್ತೆ ಜಾಬ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ಕ್ರಮ ವಹಿಸಿ ಅಂತ ಹೇಳ್ತಾ ನಮಗೆ ಇಷ್ಟೊತ್ತು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ವೇದಿಕೆಯಲ್ಲಿ ಆಸೀನರಾಗಿರುವ ಹಾಗೂ ಎಲ್ಲ ಸಾರ್ವಜನಿಕರು ತುಳುವರಿಯದ ಧನ್ಯವಾದ. ಹೇಳಿದ್ರಲ್ಲ ಅದು ಹೊಸ ಆದೇಶ ಬಂದಿದೆಯಾ? ಆನ್ಲೈನಲ್ಲಿ ಹೊಸ ಆದೇಶ ಬಂದಿದೆ ಮೇಡಮ್. ಆನ್ಲೈನಲ್ಲೇ ಸಿಗುತ್ತೆ. ಯಾಕಂದ್ರೆ ಅದು 125 ದಿನ ಆಗಬೇಕು. ಪ್ರತಿ ಕುಟುಂಬಕ್ಕೆ 125 ದಿನ ಕೆಲಸ ಕೊಡಬೇಕು ಅಂತ ಹೇಳಿ ನೀವು ಯೂಟ್ಯೂಬಲ್ಲಿ ಹೋದ್ರೆ ಸಿಗುತ್ತೆ. ಏನು ಆಗೇ ಇಲ್ಲ ಅಂತ ಇದಾಗ್ತಾ ಇದೆಯಲ್ಲ ಫೋಕಸ್ ಆಗೋದು ಇವಾಗ ಈಗ ಏಪ್ರಿಲ್ 1 ಕೂಲಿ ಕಾರ್ಮಿಕರ ಕೆಲಸ ಬೇಕು. ಈಗ ಏಪ್ರಿಲ್ 1 ಕೆಲಸ ಬೇಕು. ಅದಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡ್ತಿದ್ದೆ, ಇನ್ನು ಆದೇಶ ಕೊಟ್ಟಿಲ್ಲ, ಚರ್ಚೆ ಮಾಡ್ತಿದ್ದಾರೆ. ಇನ್ನೊಂದು ವಾರ ಇದೆ ಕೂಲಿ ಕೊಡಕ್ಕೆ, ಅದ್ರ ಬಗ್ಗೆ ಸ್ಪಷ್ಟವಾಗಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಷ್ಟೊಳಗಡೆ ಸರ್ಕಾರ ಬಿಟ್ಟು ನಾವೆಲ್ಲ ಡಿಸ್ಪ್ಲೇ ಮಾಡ್ತೀವಿ. ಈಗ ಕೇಂದ್ರ ಸರ್ಕಾರ 60-40 ಮೇಂಟೈನ್ ಮಾಡಬೇಕು ಅಂತ ಹೇಳಿದೆ. ಕೇಂದ್ರ ಸರ್ಕಾರ 60-40 ಆಲ್ರೆಡಿ ಇಟ್ಕೊಂಡಿದೆ. ಆದ್ರೆ ಮೇಲ್ಗಡೆ ಏನಾದ್ರೆ ತಿನ್ನೋಕೆ ಹೋಗೋದಿಲ್ಲ. ಅಲ್ಲಿ ಕೂಲಿ ಕಾರ್ಮಿಕರು ಏನ್ ತಿಂತಾರೆ? ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಈಗ ಸರ್ಕಾರ ಇವತ್ತು ಮಂಡನೆ ಮಾಡಿದೆ. ಈಗ ಯಾವ ತಿಂಗಳಿಂದ ಈಗ 349 ಈಗ 370 ಮಾಡಿದಾರಲ್ವಾ, ಅದು ಯಾವ ದಿನಾಂಕದಿಂದ ಆದೇಶ ಬರುತ್ತೆ ಆ ದಿನಾಂಕದಿಂದ ಅದು ಪ್ರಕ್ರಿಯೆ ಆಗುತ್ತೆ. 3 ದಿನ 100 ಡೇಸ್ ಕೆಲಸ ಇಲ್ಲ, 25 ದಿನ ಕೆಲಸ ಕೊಡ್ತಾರೆ. ಎಷ್ಟು ದಿನ 50 ದಿನ ಕೆಲಸ ಇಲ್ಲ. ಅವ್ರು ಹೇಳ್ತಾರೆ ಅವ್ರು ಹೇಳ್ತಾರೆ ಸರ್, ಈಗ ವೈಯಕ್ತಿಕ ನೀವು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕೆಲವು ಮಾತ್ರ ನಿಮಗೆ ಬಂದು ಹೇಳಿದ್ರೆ ಮಾಡ್ಬೋದು. ಅದೇ ವಯಸ್ಸು ಮಾಡಿದ
ಅದನ್ನೇ ಮಾಡಿ ಕಳ್ಸ್ಕೊಡ್ತೀವಿ. ಕರ್ಕೊಂಡು ಹೋಗಿದ್ದೀನಿ, ಬಂದಿದ್ದೀನಿ. ಸಪ್ಲೈ ಬಿಲ್ ಹಾಕವ್ರೆಲ್ಲ ಹಾಕೊಡ್ತಾರೆ ಬಿಡಿ, ಅದು ಅಪ್ಡೇಟ್ ಮಾಡ್ತಾರೆ. ಸಪ್ಲೈ ಬಿಲ್ ಕೇಳ್ತಾರೆ, ಅಪ್ಡೇಟ್ ಮಾಡ್ತಾರೆ ಬಿಡಿ. ಹೇಳಿ ಸರ್, ಸಪ್ಲೈ ಬಿಲ್ ಏನಾಗಿದೆ? ಸರ್ಕಾರದಿಂದ ಅಲ್ಲ ಯಾಕಂದ್ರೆ ಸರ್ಕಾರದಿಂದ ಸಪ್ಲೈ ಬಿಲ್ಲು ಸುಮಾರು ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಸಪ್ಲೈ ಬಿಲ್ ಮೆಟೀರಿಯಲ್ 38,000 ಕೋಟಿ ಬಾಕಿ ಇದೆ. 1 ರೂಪಾಯಿ ಇಲ್ಲ, 38,000 ಕೋಟಿ ಬಾಕಿ ಇದೆ. ಯಾಕಂದ್ರೆ ಈಗ ನರೇಗಾ ಒಂದು ಹೋಗ್ತಾ ಇದ್ದು, ಇದು ವಿಬಿಜಿ ರಾಮ್ಜಿ ಬರೋದ್ರಿಂದ ಸರ್ಕಾರ ಎಲ್ಲ ನಿಲ್ಲಿಸಿದೆ 40,000 ಕೋಟಿನ. ಇವಾಗ ಈ ಒಂದು ಕಾಮಗಾರಿಯನ್ನ ಎಲ್ಲ ರಿಲೀಸ್ ಮಾಡಿ ಇದು ಕಂಪ್ಲೀಟ್ ಮಾಡ್ಬಿಟ್ಟು ಹೊಸದು ಸ್ಟಾರ್ಟ್ ಮಾಡ್ತಾರಂತೆ. ಸೊ ದಯವಿಟ್ಟು ತಡಿಬೇಕು. ಯಾಕಂತಂದ್ರೆ ಬೇರೆ ಕಾಂಟ್ರಾಕ್ಟರ್ ಎಲ್ಲ ಸುಮಾರು 50 ಲಕ್ಷ 20 ಲಕ್ಷ 1 ಕೋಟಿ ಕೂಡ ಬಂಡವಾಳ ಹಾಕ್ಬಿಟ್ಟವ್ರೆ. ಬಟ್ ಏನಪ್ಪ ಅಂತಂದ್ರೆ ಸರ್ಕಾರದಿಂದ ಹೋದ ವರ್ಷ ಮಾರ್ಚಲ್ಲಿ ಬಿಟ್ಟಿದ್ದಕ್ಕೆ ಈ ಸಲ ಬಿಟ್ಟಿದ್ದು. ಈ ಸಲ ನಾವು 60-40 ರೇಷನ್ ಮಾಡ್ಬಿಟ್ಟು ಬರೀ 25 ಕೊಡುಗೆ ಮಾಡಿದ್ದಕ್ಕೆ 20 ಕೋಟಿಗೆ ದುಡ್ಡು ಬಂದೈತೆ. ಇನ್ನ ಒಂದು 20 ಕೋಟಿಗೆ ದುಡ್ಡೇ ಬಂದಿರಲಿಲ್ಲ. ಯಾಕಪ್ಪ ಅಂತಂದ್ರೆ ಸರ್ಕಾರದಿಂದ ಫಂಡ್ ರಿಲೀಸ್ ಮಾಡೋದು ಆಗ್ತಾ ಇಲ್ಲ. ಸೊ ಫಂಡ್ ರಿಲೀಸ್ ಆದ ತಕ್ಷಣ ಎಲ್ಲ ರೆಡಿ ಆಗಿದೆ, ಪೇಮೆಂಟ್ ಅವ್ರ ಟ್ರೆಜರಿ ಮೂಲಕ ಅವ್ರು ನೇರವಾಗಿ ಬಂದ್ಬಿಡ್ತದ. ಸ್ವಲ್ಪ ವೇಟ್ ಮಾಡ್ಬೇಕು, ಸರ್ಕಾರದಿಂದ ದುಡ್ಡು ಬಂದಿಲ್ಲ. ಅದಕ್ಕೆ ದಯವಿಟ್ಟು ಸಾಕಷ್ಟು ಕಾರ್ಯಕ್ರಮದ ಕೊನೆಯ ಘಟ್ಟ. ಹಾಗಾಗಿ ಎಲ್ಲರಿಗೂ ಸಭೆ ಪರವಾಗಿ ವೈಯಕ್ತಿಕವಾಗಿ ವಂದಿಸ್ತಾ ಸಭೆಯನ್ನು ಮುಕ್ತಾಯ ಮಾಡೋಣ. ಆ ಕಡೆ ಹೋಗುವಂತ ಭಾಗ್ಯಕ್ಕೆ ಆ ಕಡೆ ಹೋಗು. ಜೋರಾಗಿ ಮಾತಾಡ್ಬೇಕು. ಬಿಸಿಲು ಸುಸ್ತಾಗ್ಬಿಡ್ತಾರೆ. ನಿಮ್ಗೆ ಬಂದಿಲ್ಲ, ನಿಮ್ಗೆ ಅಲ್ಲಿ ಕುತ್ಕೊಳ್ಳೋದೇ ಬೇರೆ, ಇಲ್ಲಿ ಬಂದು ಕುತ್ಕೊಳ್ಳೋದೇ ಬೇರೆ. ಈಗ ಸುಸ್ತಾಗ್ಬಿಡ್ಲಿಲ್ವಾ? ತಡ್ಕೋಬೇಕು ನೀವು. ಆಯ್ತು ಸ್ವಾಮಿ, ಬೈಕ್ ಆನ್ ಮಾಡಿ. ಸರ್, ಈ ಮೈಕ್ ಕೊಡಿ ಸರ್, ಕೈ ಸುಸ್ತಾಗುವಂಥದ್ದು ಏನಿಲ್ಲ ಸರ್. ನಾನು ಎಲ್ಲ ಸಾರ್ವಜನಿಕರಿಗೂ ಕೇಳೋದಷ್ಟೇ, ನಿಮ್ಮ ಅಧಿಕಾರಿಗಳಿಗೂ ಕೇಳೋದಷ್ಟೇ, ನಮ್ಮ ನರೇಗಾದ ಕೆಲಸ ಕೇಳೋದು ಅಷ್ಟೇ. ಫಸ್ಟ್ ಆಫ್ ಆಲ್ ರೈತರಿಗೆ ನಾನು ನಮ್ಮೂರ ಗ್ರಾಮಸ್ಥರು ಕೇಳ್ಕೋದೇನಂದ್ರೆ, ಶಾಂತಿಯಿಂದ ನಮ್ಮ ಪಂಚಾಯತಿಗೆ ಏನೇನು ಸವಲತ್ತವೆ, ಏನೇನು ಕೆಲಸ ಮಾಡ್ತಾವ್ರೆ ಅನ್ನೋದು ಶಾಂತಿಯಿಂದ ನಿಮ್ಮಲ್ಲಿ ಬರಬೇಕು. ನಿಮ್ಮಲ್ಲಿ ಶಾಂತಿಯಿಂದ ಬರುವುದಿಲ್ಲ. ಯಥಾತತ್ವ ಮಾತಾಡೋದು ಬಂದು ಅಲ್ಲೊಂದು ಮಾತಾಡೋದು, ಅಧಿಕಾರಿಗಳ ಮುಂದ್ಗಡೆ, ಇಲ್ಲಿ ಕಸ್ಟಮರ್ಗಳ ಮುಂದ್ಗಡೆ ಒಂದು ಮಾತಾಡೋದು. ಶಾಂತಿಯಿಂದ ನಮ್ಮ ಗ್ರಾಮ ಪಂಚಾಯತಿ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ರೈತರು ನಮ್ಮ ಗ್ರಾಮದವರು ಒಗ್ಗಟ್ಟಾಗ್ಬೇಕು. ಅದು ನಾನು ಕೇಳ್ಕೊಳ್ಳೋದು. ನೀವು ಮಾತಾಡೋದು ಏನು ಪ್ರಯೋಜನ ಇಲ್ಲ. ಬರುವಂತ ಕೋಟಿ ಸರ್ಕಾರದಿಂದ ಅನುದಾನಗಳು ಬರ್ತವೆ, ಯಾವ್ಯಾವ ಬರ್ತವೆ, ಏನೇನು ಬರ್ತವೆ ಅಂತ ನಿಧಾನವಾಗಿ ಪರಿಶೀಲನೆ ಮಾಡ್ಕೊಂಡು ಅದನ್ನ ಆಲೋಚನೆ ಮಾಡ್ಕೊಂಡು ಕೇಳ್ಬೇಕೆ ವಿನ ಏನೋ ಒಂದು ಮಾತಾಡೋದು, ಸರ್ಕಾರದಲ್ಲಿ ಎಲ್ಲೆಲ್ಲ ಕುತ್ಕೊಂಡು ಮಾತಾಡೋದು, ಇಲ್ಲಿ ಕೆಲಸ ಮಾಡುವಾಗ ಏನೋ ಮಾತಾಡೋದು. ನಮ್ಮ ಮಹಿಳೆಯರು ಹೇಳ್ತಾ ಇರೋದು, ನರೇಗಾ ಕೆಲಸದ ವಿಚಾರನೂ ನಾನು ಕೇಳ್ತಾ ಇರೋದು. ಎಲ್ಲ ರೈತರುಗಳು ನಿಮ್ಮ ಗದ್ದೆ ಹತ್ರ ನಿಮ್ಗೆ ಯಾವ ಇಟ್ಟಿರೋದು, ಯಾವ ದರ್ಖಾಸ್ತಲ್ಲಿ ಕೆಲಸ ಇರೋದು ಅದನ್ನ ಬರ್ತು ನೀವು ಪಂಚಾಯತಿಗೆ ಕೊಟ್ಟು ನಮ್ಗೆ ಕೆಲಸ ತಗೋಬೇಕು. ಸುಮ್ಮನೆ ಏನೋ ಅಂತ ಕೆಲಸ ಮಾಡ್ತಾ ಇರ್ತೀವಿ ನಾವು, ಅದಕ್ಕೆ ಏನೋ ಚುಚ್ಚುವಾಗಿ ಮಾತಾಡೋದು. ಅದರಲ್ಲಿ ಏನು ಬದಲಾವಣೆ ಆಗಿಲ್ಲ. ನೀವು ಹೇಳ್ಬಿಟ್ಟು ಬದಲಾವಣೆ ಆಗಿಲ್ಲ. ಸರ್ಕಾರ ಮಾಡಬೇಕು, ಬದಲಾವಣೆ ಆಗಬೇಕು. ನಮ್ಮ ಕೆಲಸ ಮಾಡುವಂತ ಮಹಿಳೆಯರಿಗೆ ಏನೇನೋ ಚುಚ್ಚುವಂಗೆ ಮಾತಾಡೋದು, ಇದರಲ್ಲಿ ಏನೂ ಆಗುದಿಲ್ಲ. ಆಮೇಲೆ ಮಹಿಳೆಯರಿಂದ ಒಗ್ಗಟ್ಟಾಗಬೇಕು. ಒಗ್ಗಟ್ಟಿಂದ ಕೆಲಸ ಕೇಳಿ ಕೆಲಸ ತಗೊಂಡು ಕೆಲಸ ಮಾಡಬೇಕು. ಸುಮ್ಮನೆ ಪಂಚಾಯತಿ ಮೇಲೆ ನಾವು ಕೂಗ ಕೂಸೋದು, ನಮ್ಮ ಮೇಲೆ ಅವ್ರು ಕೂಗ ಕೂಸೋದು
ಯಾವುದೂ ಚೆನ್ನಾಗಿಲ್ಲ. ತಾಳ್ಮೆ ಅನ್ನೋದು ಫಸ್ಟ್ ಚೆನ್ನಾಗಿದೆ. ತಾಳ್ಮೆಯಾಗಿ ಕೆಲಸ ಏನಾದ್ರು ಅನ್ನೋದು ಪರಿಶೀಲನೆ ಮಾಡ್ಬೇಕು. ಸುಮ್ಮನೆ ಎಲ್ಲಪ್ಪ ಮಾತಾಡುದಲ್ಲ. ನನಗ ಕೆಲಸದ ವಿಚಾರವಾಗಿ ನಾನೀಗ ಒಂದೆರಡು ಮಾತಾಡ್ತೀನಿ. ನಮ್ಗೆ ಈಗ 100 ದಿನ ಕೆಲಸ ಬೇಕು ಅಂತ ನಮ್ಮ ಮಹಿಳೆಯರು ನಮ್ಮ ತಾಲೂಕಲ್ಲಿ, ಅದು ಮಳವಳ್ಳಿ ತಾಲೂಕಲ್ಲಿ, ಅದೇ ತಾಲೂಕಿಗೆ ನಮ್ಮ ಇಟ್ನಲ್ಲಿ ಕೊಪ್ಪಳಲ್ಲಿ ಮಹಿಳೆಯರು ಈಗ ಮುಂದೆ ಬರ್ತಾವ್ರೆ. ಎಲ್ಲರೂ ನಾನ್ ಬರ್ತೀನಿ ಅಂತ. ಅದರಿಂದ ಪಂಚಾಯತಿ ಅಧಿಕಾರಿಗಳು ಅಧಿಕಾರಿಗಳು ಅಷ್ಟೇ ನಮ್ಗೆ ಯಾವ್ದ್ರಲ್ಲಿ ನರೇಗಾ ಕೆಲಸ ಅದೇ ಯಾವ ನರೇಗಾ ಕೆಲಸ ಸಿಗುತ್ತೆ ಅದನ್ನ ನೋಡಿ ನಿಮ್ಮಲ್ಲೇ ಹಾಕಿಸ್ಕೊಡ್ಬೇಕು ನಮ್ಗೆ. ನಾವು ಅಲ್ಲೋಗಿ ಒಳಗೆ ಇದ್ರಲ್ಲಿ ಆ ಕೆಲಸ ಅದೇ ಇದ್ರಲ್ಲಿ ಈ ಕೆಲಸ ಅದೇ ಅಂತ ಕೇಳಿದ್ರೆ ನಮ್ಗೆ ಉತ್ತರನೇ ಸಿಗುದಿಲ್ಲ. ಅಲ್ಲಿ ಉತ್ತರ ಏನು ಸಿಗುದಿಲ್ಲ. ಅಧಿಕಾರಿಗಳು ಸ್ಪಂದಿಸ್ಬೇಕು, ನಾವುಗಳು ಸ್ಪಂದಿಸ್ಬೇಕು. ಅವ್ರ ಬಗ್ಗೆ ತಾಳ್ಮೆಯಿಂದ ಕೆಲಸ ಬೇಕು. 100 ದಿನ ಕೆಲಸ ಕೊಡಿ. 1 ವರ್ಷಕ್ಕೆ 100 ದಿನ ಕೆಲಸ ಬೇಕು. ಅದು ಯಾವ ರೂಪದಲ್ಲಾದ್ರೂ ಕೊಡಿ. ನೀವು ಡ್ರೈನೇಜ್ ಎಲ್ಲಾದ್ರೂ ಕೊಡಿ, ಪ್ರಕಾರ ಆಗ್ಲಾದ್ರೂ ಕೊಡಿ, ಯಾವ ಪ್ರಕಾರನಾದ್ರೂ ಕೊಡಿ. 100 ದಿನ ಕೆಲಸ ಕೊಡಿ. 100 ದಿನ ನಮ್ಗೆ ಕೆಲಸ 3 ವರ್ಷ ಆಯ್ತು. ನಾನು ಕೆಲಸ ಶುರು ಮಾಡಿ 100 ದಿನ ಕೆಲಸ ನಮ್ಗೆ ಸಿಗ್ಲೇ ಇಲ್ಲ. ಹಂಗಾಗಿ ನಾನು ಕೇಳ್ತಾ ಇರೋದೇನಂದ್ರೆ ನಾವೆಲ್ಲ ಒಂದು ಸಂಸ್ಥೆಗೆ ಹೋಗಿರ್ತೀವಿ. ಅದನ್ನ ಬಂದು ಏನೋ ಚುಚ್ಚುವಂಗ್ ಮಾತಾಡುದು, ಅಲ್ಲೋಗ್ ಮಾತಾಡುದು, ಇಲ್ಲೊಂದ್ ಮಾತಾಡುದು ಅದೆಲ್ಲ ವೇಸ್ಟ್. ನೀವು ಇಷ್ಟ ಬಂದ ನೀವು ಹೆಂಗ್ ಹೋಗ್ಬೇಕೋ ಹಂಗ್ ಹೋಗ್ತಾರೆ. ಅದುವೆ ಅವ್ರವ್ರ ಖುಷಿಯಲ್ಲಿ ಬರ್ತಾ ಹೋಗ್ತಾರೆ. ಅದಕ್ಕೆ ಚುಚ್ಚುವಂಗೆ ಯಾವುದೇ ಕಾರಣಕ್ಕೆ ಯಾರು ಮಾತಾಡಬಾರ್ದು. ಅವ್ರವ್ರ ಇಷ್ಟ, ಅವ್ರವ್ರ ಖುಷಿ. ಸರ್ಕಾರದ ಕೈಯಲ್ಲಿ ನಾವೇನು ಚೇಂಜ್ ಮಾಡೋಕ್ ಆಗುದಿಲ್ಲ. ಯಾವುದನ್ನು ಚೇಂಜ್ ಮಾಡೋಕ್ ಆಗುದಿಲ್ಲ. ಈಗಾಗಲೇ ಸರ್ಕಾರಕ್ಕೆ ಕೋಟಿ ಅಂತ ಅವ್ರು ಹೇಳ್ತಾರೆ. ನಮ್ಗೇನು ಗೊತ್ತಾಗ್ಬೇಕು, ಅವ್ರಿಗೆ ತಾನೇ ಗೊತ್ತಾಗೋದು. ಅದನ್ನ ನಾವು ಮನವರಿಕೆ ಮಾಡ್ಕೊಂಡು ನಾವು ನಿಧಾನವಾಗಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. ಸುಮ್ಮನೆ ಮಾತಾಡಿ ರೈತರಿಗೂ ಅಷ್ಟೇ, ನಮ್ಮ ನರೇಗಾ ಕೆಲಸದ ಮಹಿಳೆಯರಿಗೂ ಅಷ್ಟೇ ನಾನು ಹೇಳೋದೇನಂದ್ರೆ ಶಾಂತಿಯಿಂದ ವರ್ತನೆ ಮಾಡಬೇಕು. ಯಾವುದೇ ಕೆಲಸ ಬರಲಿ, ನಿಮ್ಮ ಮನೆಗಳ ಕೆಲಸಗಳ ಕೊಡಿ, ಸೇರಿಸಿ. ಸುಮ್ಮನೆ ಮಾತಾಡಿದ್ರಲ್ಲಿ ಅರ್ಥ ಇಲ್ಲ. ನಿಧಾನದ ಆರೋಗ್ಯವಾಗಿ ಕೆಲಸ ಕೊಡಿ. ಏಪ್ರಿಲ್ 1 ಇಂದ ನಮಗೆ ಕೆಲಸ ಬೇಕಂತ ಡಿಮ್ಯಾಂಡ್ ಮಾಡಿ ಅಷ್ಟೇ. ಏಪ್ರಿಲ್ 1 ಇಂದ ನಮ್ಮ ಪಂಚಾಯತ್ 11 ಇದಾವೆ. 11 ಕೂಡ ಪ್ರತಿಯೊಬ್ಬ ಕೂಲಿ ಕಾರ್ಮಿಕರು ಯಾವ ಕೆಲಸ 2 ನಂಬರ್ 3 ನಂಬರ್ ನಾವು ಇಟ್ಕೊಂಡು ಹೋಗಮ್ಮ. ಕೆಲಸ 2 ನಂಬರ್ 3 ನಂಬರ್ ಆಯ್ತು. ಏಪ್ರಿಲ್ 1ನೇ ತಾರೀಕಿಂದ ಅದನ್ನ ಹೊಸದು ಆಕ್ಷನ್ ಪ್ಲಾನ್ ಅನ್ನ ನಿಮ್ಮ ಒಂದು ಮುಖಾಂತರನೇ ಅಪ್ಲೋಡ್ ಮಾಡಿದೀವಿ. ನಮ್ದು ಲಾಸ್ಟ್ ಟೈಮ್ ಏನಬಹುದು 1.5 ಕೋಟಿ ಇತ್ತು. ಒಟ್ಟು ನಮ್ಮ ಮುಖ್ಯಕ್ಕೆ ಬಜೆಟ್ 4 ಕೋಟಿ. ಈಗ ಸರ್ಕಾರ ಏನ್ ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಲೇಬರ್ ಆಕ್ಟಿವ್ ಲೇಬರ್ ಸೇರಿದ್ದು ಅಷ್ಟು ಬಡಲ್ ಕೊಡ್ತಾ ಇಲ್ಲ. ನಾನು ನಮ್ಮ ಇಂಜಿನಿಯರು 1.5 ಕೋಟಿಯಿಂದ 2 ಕೋಟಿಗೆ ಮಾಡಿದೀವಿ. 2 ಕೋಟಿ 10 ಲಕ್ಷ ನಾವು ಫೈಟ್ ಮಾಡ್ಬಿಟ್ಟು ನಮ್ಮಲ್ಲಿ ಟೀಮ್ ಜಾಸ್ತಿ ಮಾಡ್ಬಿಟ್ಟು 50 ಲಕ್ಷ ಜಾಸ್ತಿ ತಗೊಂಡ್ಬಂದಿದ್ವಿ ನಮ್ಮ ಪಂಚಾಯತಿಗೋಸ್ಕರ. ಬೇಕಾದ್ರೆ ಯಾರು ವಿಚಾರಿಸಿ, ನಾವು ಬಜೆಟ್ ತಗೊಂಡು 1 ಕೋಟಿ 48 ಲಕ್ಷ ಅಷ್ಟೇ. ನಾವು 2 ಕೋಟಿ 5 ಲಕ್ಷ ನಾವು ಇಂಜಿನಿಯರ್ ಸೇರ್ಕೊಂಡು 50 ಲಕ್ಷ ಜಾಸ್ತಿ ತಗೊಂಡ್ಬಂದಿದ್ವಿ. ಯಾಕೆ ಹೇಳಿ, ಆಕ್ಷನ್ ಪ್ಲಾನ್ ಅಪ್ರೂವಲ್ ಇರಬೇಕು, ಇಲ್ಲಾಂತಂದ್ರೆ ಕೊಡೋದಿಲ್ಲ ಅಂತ. ಆಮೇಲೆ ಮೊದಲ ಅಡಿಷನಲ್ ಆಕ್ಷನ್ ಪ್ಲಾನ್ ಆಯ್ತು. ಅಡಿಷನಲ್ ಆಕ್ಷನ್ ಪ್ಲಾನ್ ಕೊಡ್ತಾ ಇದ್ದಾರ ಪ್ರೇಮ ಅವರೇ, ಟಿಪಿಸಿ ಕೊಡ್ತಾ ಇದ್ದಾರೆ. ಪ್ರೇಮ ಅವರೇ 55 ಲಕ್ಷಕ್ಕೆ ಟಿಪಿಸಿ ಕಳಿಸಿದ್ದೇವೆ. ಒಂದು ಟಿಪಿಸಿ ಸರ್ಕಾರ ಕ್ಯಾನ್ಸಲ್ ಆಗಿ ಮಾಡ್ಬಿಡ್ತು. ನಾವೇನ್ ಮಾಡೋದು ಕೂತ್ಕೊಂಡು ಕೆಲಸ ಇದ್ರೆ ಕೊಡ್ತಾ ಇದೀವಿ. ಕೆಲಸ ಇಲ್ಲ, ಅದಕ್ಕೋಸ್ಕರ ಏಪ್ರಿಲ್ 1ನೇ ತಾರೀಕು ಹೊಸ ಬಜೆಟ್ ಬರುತ್ತೆ. ಎಲ್ಲರೂ ಒಂದು ಏನಾದ್ರು ಕೊಡೋದು 125 ದಿವಸ ಏನ್ ಕೂಲಿ ಬರ್ತದೋ ಏನಾದ್ರು ಅಪ್ರೂವಲ್ ಆದ್ರೆ ಆ 125 ದಿನಗಳನ್ನ ನೀವು ಮಾಡ್ಕೊಳ್ಳಿ. ಹೇಳಿದ್ದಾರೆ ಸೋಮವಾರ ಬರಕ್ಕೆ ಹೇಳಿದ್ದೀನಿ. ಗೊತ್ತಾಯ್ತು, ಸೋಮವಾರ ಬರಕ್ಕೆ ಹೇಳಿದ್ದೀನಿ, ಬರ್ತಾರೆ. ಇಲ್ಲಿನ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ ನಮ್ಮ ಗ್ರಾಮ ಪಂಚಾಯತಿಯ
ಆಡಳಿತಾಧಿಕಾರಿಯಾದ ಶ್ರೀ ಸಂತೋಷ್ ಕುಮಾರ್ ಅವರಿಗೆ ಸಭೆಯ ಪರವಾಗಿ ವೈಯಕ್ತಿಕವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈಗಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀಮತಿ ರೂಪಾ ಮೇಡಮ್ ಅವರು ಕೂಡ ಸಭೆಯ ಪರವಾಗಿ ವೈಯಕ್ತಿಕವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ವಿಜಯಕುಮಾರ್ ಸರ್ ಕೂಡ ಸಭೆಯ ಪರವಾಗಿ ವೈಯಕ್ತಿಕವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಇಟ್ಟಳ್ಳಿ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಕಾಶಿನಾಥ್ ಸರ್ ಅವರು ಕೂಡ ಸಭೆಯ ಪರವಾಗಿ ವೈಯಕ್ತಿಕವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ನಾಟಕ ಸಮಾಜಕರಾದ ಶ್ರೀ ಸುಹಾಸ್ ಅವರು ಕೂಡ ಸಭೆಯ ಪರವಾಗಿ ವೈಯಕ್ತಿಕವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ರೇಷ್ಮೆ ಇಲಾಖೆ ನಾಗರಿಕರ ಮೇಳಗಳು ಕೂಡ ಸಭೆಯ ಪರವಾಗಿ ವೈಯಕ್ತಿಕವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈಗಿನ ಸಭೆಯ ಮುಖ್ಯ ಕೇಂದ್ರಗಳಾಗಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿದ್ದ ಸಭೆಯನ್ನು ಮುಕ್ತಾಯಗೊಳಿಸೋಣ. ಈಗಿನ ಸಭೆಯ ಅಂತಿಮ ಘಟ್ಟ ರಾಷ್ಟ್ರೀಯ ಮುಖಾಂತರ ಸಭೆಯನ್ನ ಮುಕ್ತಾಯಗೊಳಿಸಲಾಗುತ್ತದೆ. ದಯಮಾಡಿ ತಾವೆಲ್ಲರೂ ಎದುರಿದ್ದು ರಾಷ್ಟ್ರಗೀತೆ ಗೌರವ ಮುಖಾಂತರ ರಾಷ್ಟ್ರಗೀತೆಯನ್ನು ಆಡಬೇಕಂತ ಹೇಳ್ತಾರೆ. राष्ट्रगीत गौरव सಲ್ಲಿಸಬೇಕಾಗಿ एक साथ राष्ट्रगीत शुरू कर मन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल वंगा हिमाचल यमुना गंगा उत्कल जलधि तरंगा तव शुभ नामे जागे तव शुभाशिष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे जय बोलो भारत माता की जय। ಧನ್ಯವಾದ. ಸ್ಟಾಪ್ ಮಾಡು.